ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಆತ್ಮೀಯರೇ, ಇಂದು ನಾವು ಭಗವಂತನಲ್ಲಿ ಮನಸ್ಸನ್ನು ಇಡುವುದು ಹೇಗೆ ಎಂಬ ವಿಷಯವನ್ನು ಕುರಿತು ಕೆಲವು ಚಿಂತನೆಗಳನ್ನು ನಡೆಸೋಣ. ಆಧ್ಯಾತ್ಮಿಕ ಸಾಧಕರಿಗೆ ಅತ್ಯಂತ ಮುಖ್ಯವಾದ ಒಂದು ವಿಷಯವಿದು. ಮನಸ್ಸನ್ನು ಭಗವಂತನಲ್ಲೇ ನಿಲ್ಲಿಸುವುದು ಹೇಗೆ. ಏಕಾಗ್ರತೆ, ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸುವುದು, ಸತತ ಒಂದೇ ವಿಧದಲ್ಲಿ ಧ್ಯಾನವನ್ನು ಮಾಡುವುದು, ಈ ಎಲ್ಲ ಬಗೆಯ ಪ್ರಯತ್ನಗಳ ಗುರಿ ಒಂದೇ: ಭಗವಂತನ ಕೃಪೆಯನ್ನು ಪಡೆಯುವುದು. ಭಗವಂತನ ಕೃಪೆ ಇಲ್ಲದೆ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ. ಆದ ಕಾರಣ ಭಗವಂತನಲ್ಲಿ ಮನಸ್ಸನ್ನು ಯಾವಾಗಲೂ ಇಡುವುದು ಅತ್ಯಂತ ಮುಖ್ಯವಾಗುತ್ತದೆ. ಆದರೆ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ಒಂದು ಭೌತಿಕ ವಸ್ತುವನ್ನು ನಾವು ಒಂದು ಕಡೆ ಇಟ್ಟರೆ ಅದು ಅಲುಗಾಡದೆ, ಯಾವ ಕಡೆಗೂ ಚಲಿಸದೆ ಒಂದೇ ಸ್ಥಳದಲ್ಲಿ ದೀರ್ಘಕಾಲ ಇರಬಹುದು. ಆದರೆ ಮನಸ್ಸನ್ನು ಘನವಸ್ತುವಿನ ಹಾಗೆ ಒಂದು ಕಡೆ ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅದಕ್ಕೆ ವಿಶೇಷವಾದ ಪ್ರಯತ್ನ, ಒಂದು ರೀತಿಯಲ್ಲಿ ಅತ್ಯಂತ ಸತತ ಪರಿಶ್ರಮದಿಂದ ಕೂಡಿದ ಅಭ್ಯಾಸ ಬಹಳ ಮುಖ್ಯವಾಗ್ತದೆ. ಅರಿತಿದ್ದೋ ಅರಿತಿಲ್ಲದೆಯೋ ಆಧ್ಯಾತ್ಮಿಕ ಸಾಧಕನು ಈ ಬಗೆಯ ಅಭ್ಯಾಸಗಳ ಮೂಲಕ ಹಾದು ಹೋಗಲೇಬೇಕಾಗ್ತದೆ. ಅರಿವಿಲ್ಲದೆ ಮಾಡುವ ಅಭ್ಯಾಸಕ್ಕಿಂತ ಅರಿವಿನಿಂದ ಕೂಡಿದ ಅಭ್ಯಾಸ ಅತ್ಯಂತ ಪರಿಣಾಮಕಾರಿಯಾದದ್ದು. ಆದ ಕಾರಣ ಭಗವಂತನಲ್ಲಿ ಮನಸ್ಸನ್ನು ಇಡುವುದಕ್ಕೆ ಅತ್ಯುಪಯುಕ್ತವಾದ ಉಪಾಯಗಳು ಏನೇನು, ಈ ವಿಷಯವನ್ನು ಕುರಿತು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಪ್ರಧಾನವಾಗಿ 3 ಬಗೆಯ ಸಾಧನೆಗಳು ಅತ್ಯಂತ ಪರಿಣಾಮಕಾರಿ ಆಗುತ್ತದೆ. ಅದು ಯಾವ್ಯಾವುವು, ಆ ಸಾಧನೆಗಳನ್ನು ಹೇಗೆ ಮಾಡಬಹುದು ಎಂಬುದನ್ನು ನಾವು ಇವತ್ತು ಚಿಂತಿಸೋಣ. ಮೊದಲನೇದಾಗಿ ಭಗವದ್ಗೀತೆ ಹೇಳಿರುವ ದಾರಿ. ಎಲ್ಲ ಯೋಗಗಳಲ್ಲೂ ಕೂಡ ಆಧ್ಯಾತ್ಮಿಕ ಸಾಧಕನು ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸುವುದು ಹೇಗೆ, ಈ ವಿಷಯವನ್ನು ಕುರಿತು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ಅನೇಕ ಬಗೆಯ ಅಭ್ಯಾಸಗಳನ್ನು ಹೇಳ್ತಾರೆ. ರಾಜಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ಧ್ಯಾನಯೋಗ, ಯಾವ ಯೋಗಗಳು ಅಂತ ಕರೆಯಲ್ಪಡ್ತವೆ ಅಲ್ಲೆಲ್ಲ ಮನಸ್ಸನ್ನು ಭಗವಂತನಲ್ಲಿ ಇಡುವುದು. ಯೋಗ ಅಂದ್ರೇ ಒಂದುಗೂಡಿಸುವುದು ಅಂತ ಅರ್ಥ. ಜೀವಾತ್ಮನು ಪರಮಾತ್ಮನಲ್ಲಿ ಒಂದಾಗುವುದು, ಅಥವಾ ಜೀವಾತ್ಮನು ತನ್ನ ಮನಸ್ಸನ್ನು ಪರಮಾತ್ಮನಾದ ಭಗವಂತನಲ್ಲಿ ನಿಲ್ಲಿಸುವುದು. ಇಷ್ಟು ಬಗೆಯ ಪ್ರಧಾನ ಅರ್ಥವನ್ನು ಯೋಗ ಎನ್ನುವ ಪದ ಒಳಗೊಂಡಿದೆ. ಆದ ಕಾರಣ ಪ್ರತಿಯೊಂದು ಯೋಗಗಳಲ್ಲೂ ಕೂಡ ಮನಸ್ಸನ್ನು ಭಗವಂತನಲ್ಲಿ ಇಡುವುದು ಅತ್ಯಂತ ಮುಖ್ಯವಾದ ವಸ್ತುವಾಗ್ತದೆ. ಇದು ಅತ್ಯಂತ ಕಷ್ಟಕರವಾದ ಕೆಲಸ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಯೋಧ ಅತ್ಯಂತ ಶೌರ್ಯ ಪರಾಕ್ರಮಗಳಿಂದ ಬೇರೆ ದೇಶದ ಅಥವಾ ಬೇರೆ ಪ್ರಾಂತದ ಶತ್ರುಗಳ ಜೊತೆಗೆ ಸಾವನ್ನು ಕೂಡ ಮೀರಿ, ಸಾವಿನ ಭಯವನ್ನು ಕೂಡ ಎದುರಿಸಿ ಹೋರಾಡ್ತಾನೆ. ಅದಕ್ಕೆ ಅವನು ಎಂಥ ಬಗೆಯ ಮನಸ್ಥಿತಿಯನ್ನು ಹೊಂದಿರಬೇಕು, ತನ್ನ ಪ್ರಾಣವನ್ನು ಕೂಡ
ಲೆಕ್ಕಿಸದೆ ಮುನ್ನುಗ್ಗಿ ವೈರಿಗಳ ಜೊತೆಗೆ ಕಾದಾಡಬೇಕಾದ್ರೆ ಅವನು ಎಲ್ಲವನ್ನು ಬಿಟ್ಟಿರ್ತಾನೆ. ಅವನಿಗೆ ದೇಶಪ್ರೇಮ ಅಥವಾ ತನ್ನ ನಾಡಿನ ಮೇಲಿರುವ ಪ್ರೇಮ ಒಂದೇ ಬಹಳ ಮುಖ್ಯವಾಗ್ತದೆ. ಅದಕ್ಕಿಂತಲೂ ಹೆಚ್ಚಿನದಾದ ಶೌರ್ಯ, ಪರಾಕ್ರಮ, ತಪಸ್ಸು, ಪರಿಶ್ರಮ ಯೋಗಿಗೆ ಇರಬೇಕಾಗ್ತದೆ, ಸಾಧಕನಿಗೆ ಇರಬೇಕಾಗ್ತದೆ, ಭಕ್ತನಿಗೆ ಇರಬೇಕಾಗ್ತದೆ. ಯಾಕಂದರೆ ಅವನು ಇಲ್ಲಿ ಹೋರಾಡ್ತಾ ಇರುವುದು ತನ್ನದೇ ಮನಸ್ಸಿನಲ್ಲಿ, ಬೇರೆಯೊಬ್ಬರ ಜೊತೆಗಲ್ಲ. ಬೇರೆ ವ್ಯಕ್ತಿಯ ಜೊತೆಗೆ ಹೋರಾಡುವುದು ಅತ್ಯಂತ ಸುಲಭ. ಯಾವಾಗ ಅಂದರೆ ಈ ಮನಸ್ಸಿನ ಜೊತೆಗೆ ಹೋರಾಡುವುದನ್ನು ನೋಡಿದ್ರೆ ಇತರರ ಜೊತೆಗೆ ಹೋರಾಡುವುದು ಅತ್ಯಂತ ಸುಲಭ. ನಮ್ಮೊಂದಿಗೆ, ನಮ್ಮ ಒಳಗೆ ಇರುವ ಅಂತರಂಗದ ಶತ್ರುಗಳೊಂದಿಗೆ ಹೋರಾಡುವುದು ಅತ್ಯಂತ ಕಠಿಣವಾದ ಕಾರ್ಯ ಎನ್ನುವುದಾಗಿ ಸ್ವಾಮೀಜಿ ಹೇಳ್ತಾರೆ. ಇದಕ್ಕೆ ಕಾರಣವೇನು ಅಂತಂದರೆ ಮನಸ್ಸು ಅತ್ಯಂತ ಚಂಚಲವಾದದ್ದು. ಈ ಕ್ಷಣ ಇದ್ದ ಹಾಗೆ ಮುಂದಿನ ಕ್ಷಣ ಇಲ್ಲ. ದಿನದ ಪ್ರತಿ ಕ್ಷಣದಲ್ಲೂ ಕೂಡ ಮನಸ್ಸು ಒಂದಲ್ಲ ಒಂದು ಭಾವನೆ, ಒಂದಲ್ಲ ಒಂದು ಆಲೋಚನೆ, ಬೇರೆ ಬೇರೆ ಬಗೆಯ ಏರುಪೇರುಗಳಿಂದ ಕೂಡಿರ್ತದೆ. ಇಂಥ ಮನಸ್ಸನ್ನು ಒಂದು ಕಡೆ ತಂದು ನಿಲ್ಲಿಸಿ ಭಗವಂತನನ್ನು ಮಾತ್ರವೇ ಚಿಂತಿಸಿ ಬೇರೆ ಯಾವುದನ್ನೂ ಚಿಂತಿಸದ ಹಾಗೆ ಮಾಡುವುದು ಎಷ್ಟೊಂದು ಕಷ್ಟಕರವಾದ ಒಂದು ಕಾರ್ಯ. ಆದರೆ ಇದನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಯಾವುದೇ ಆಧ್ಯಾತ್ಮಿಕ ಸಾಧನೆ ಹಾಕಿದ್ರೂ ಅದನ್ನು ಮಾಡಬೇಕಾಗಿದ್ದರೆ ಮನಸ್ಸಿನ ಮೂಲಕ ಮಾತ್ರವೇ ಮಾಡಬೇಕಾಗಿದೆ. ಯಾಕಂದರೆ ಮನಸ್ಸು ಒಂದು ಪ್ರಧಾನವಾದಂಥ ಒಂದು ಉಪಕರಣ. ಮನಸ್ಸು ದೇಹಕ್ಕಿಂತ ಅತ್ಯಂತ ಸೂಕ್ಷ್ಮವಾದದ್ದು. ದೇಹ ಅತ್ಯಂತ ಘನವಾದ ಭೌತಿಕವಾದ ವಸ್ತು, ಮನಸ್ಸು ಅತ್ಯಂತ ಸೂಕ್ಷ್ಮವಾದದ್ದು. ಅದಕ್ಕೆ ದೇಹದ ಹಾಗೆ ಆಕಾರ ಇಲ್ಲ. ಅದು ಸರ್ವವ್ಯಾಪಕವಾಗಿದ್ದರೂ ಕೂಡ ಜೀವ ಎನ್ನುವ ಒಂದು ಪ್ರಾಣ ಮತ್ತು ಜೀವ ಇವುಗಳ ಜೊತೆಗೆ ನಾವು ದೇಹವನ್ನು ಧರಿಸಿಕೊಂಡಿರುವ ಕಾರಣ ಈ ದೇಹದ ಜೊತೆಗೆ ಮನಸ್ಸು ಸೇರಿಕೊಂಡಿರ್ತದೆ. ಆದ ಕಾರಣ ನಾವು ನಮ್ಮ ದೇಹದ ಜೊತೆಗೆ ಮನಸ್ಸನ್ನು ಸಂಬಂಧಿಸಿಕೊಂಡೇ ಇದು ನನ್ನ ಮನಸ್ಸು, ನನ್ನ ದೇಹ ಎಂದು ಹೇಳ್ತೇವೆ. ನಿಜವಾಗಿ ನೋಡಿದರೆ ಮನಸ್ಸು ಎಲ್ಲೆಡೆ ಇರ್ತದೆ, ಸರ್ವವ್ಯಾಪಕವಾಗಿರ್ತದೆ. ಆ ಕಾರಣದಿಂದಲೇ ಮನಸ್ಸು ಎಲ್ಲ ವಸ್ತುಗಳಿಗಿಂತಲೂ ಅತ್ಯಂತ ವೇಗವಾದದ್ದು ಅಂತ ಹೇಳ್ತಾರೆ. ಮನಸ್ಸಿನ ವೇಗ ಎಷ್ಟು ಶಕ್ತಿಯುತವಾದದ್ದು ಅಥವಾ ಎಷ್ಟರ ಮಟ್ಟಿಗೆ ಅದು ವೇಗದಿಂದ ಕೂಡಿದೆ ಅಂತಂದರೆ ಈ ಕ್ಷಣದಲ್ಲೇ ಚಂದ್ರಮಂಡಲ, ಸೂರ್ಯಮಂಡಲವನ್ನು ದಾಟಿ ಹೋಗುವುದಕ್ಕೂ ಸಾಧ್ಯ ಇದೆ. ಒಂದು ಕ್ಷಣ ಮನಸ್ಸಿನಲ್ಲಿ ನೀವು ಏನನ್ನಾದರೂ ಆಲೋಚಿಸಿದರೆ ಅಲ್ಲಿಗೆ ಆ ಕ್ಷಣದಲ್ಲೇ ಮನಸ್ಸು ಚಲಿಸ್ತದೆ. ಇದು ಮನೋವೇಗ ಅಂತ ಕರೆಯಲ್ಪಡ್ತದೆ. ಆದ ಕಾರಣ ಮನಸ್ಸು ಒಂದು ಉಪಕರಣ. ಅದರ ಶಕ್ತಿ ಅಪಾರವಾದದ್ದು. ಅದು ಏನನ್ನೂ ಯಾವ ಕಾಲದಲ್ಲಿ ಬೇಕಾದರೂ ಚಿಂತಿಸುವ, ಆಲೋಚಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಈ ಸಾಮರ್ಥ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಬೇಕು ಅಷ್ಟೆ. ಸದಾ ಚಾಂಚಲ್ಯದಿಂದ ಕೂಡಿರುವ, ಯಾವಾಗಲೂ ಬದಲಾಗ್ತಾ ಇರುವಂಥ ಈ ಮನಸ್ಸನ್ನು ಒಂದೆಡೆ ಹಿಡಿದಿಡುವುದು ಹೇಗೆ? ಒಂದೇ ಆಲೋಚನೆಯನ್ನು, ಒಂದೇ ವಿಷಯವನ್ನು ಕುರಿತು ಚಿಂತಿಸುವುದು ಹೇಗೆ? ಏಕಾಗ್ರತೆ ಅಂದರೆ ಇದೆ. ಅಗ್ರ ಅಂದರೆ ಒಂದೇ ಕಡೆ ಮನಸ್ಸೆಲ್ಲವೂ ಕೂಡ ಒಮ್ಮುಖವಾಗಿರುವುದು. ಇದನ್ನು ಪ್ರಯತ್ನಪಟ್ಟು ಅಭ್ಯಾಸದಿಂದ ನಾವು ರೂಢಿಸಿಕೊಳ್ಬೇಕಾಗ್ತದೆ. ಅತ್ಯಂತ ಕಷ್ಟಕರವಾದ ಕೆಲಸ. ಇಂದಿನ ಸನ್ನಿವೇಶದಲ್ಲಿ ಇನ್ನಷ್ಟು ಕಷ್ಟ. ಸಾಕಷ್ಟು ಸಮೂಹ ಮಾಧ್ಯಮಗಳಿವೆ, ಮೊಬೈಲ್, ಕಂಪ್ಯೂಟರ್ ಇತ್ಯಾದಿ ಅನೇಕ ಸಲಕರಣೆಗಳಿವೆ, ನಮ್ಮ ಮನಸ್ಸನ್ನು ಸೆಳೆಯುತ್ತವೆ. ಅದಲ್ಲದೆ ಈ ಜಾಹೀರಾತುಗಳ ಅಬ್ಬರದಿಂದ ಕೂಡಿರುವ ಈ ಪ್ರಪಂಚದಲ್ಲಿ ನಮ್ಮ ಮನಸ್ಸನ್ನು ನಾನಾ ಕಡೆ ಆಕರ್ಷಿಸುವ ಅನೇಕ ವಸ್ತುಗಳಿವೆ. ಆದರೆ ಈ ಮನಸ್ಸಿನ ಚಾಂಚಲ್ಯ ಎಲ್ಲ ಕಾಲದಲ್ಲೂ ಮನುಷ್ಯನಿಗೆ ದೊಡ್ಡ ಸವಾಲಾಗಿಯೇ ಇತ್ತು. ಸಹಸ್ರಾರು ವರ್ಷಗಳಷ್ಟು ಹಿಂದೆ ರಚನೆಯಾದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅನೇಕ ಬಗೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವ ವಿಧಾನವನ್ನು, ಸಾಧನೆ ಮಾಡುವ ಕ್ರಮವನ್ನು ಉಪದೇಶ ಕೊಡ್ತಾ ಇರಬೇಕಾದ್ರೆ ಅರ್ಜುನನಿಗೆ ಒಂದು ಸಂದೇಹ ಮೂಡಿಬಿಟ್ಟಿತು. ಇಷ್ಟೆಲ್ಲ ನೀನು ಉಪದೇಶ ಕೊಡ್ತೀಯಲ್ಲ ಕೃಷ್ಣ, ಹಾಗಿದ್ದರೂ ಕೂಡ ಮನಸ್ಸನ್ನು ನಿಯಂತ್ರಿಸುವುದು ಅತ್ಯಂತ ಕಷ್ಟವಾದದ್ದು. ಅದು ಬಹಳ
ಪ್ರಬಲವಾದದ್ದು. ಆ ಮನಸ್ಸನ್ನು ನಿಯಂತ್ರಿಸುವುದು ಅತ್ಯಂತ ಆಗುತ್ತೆ. ಸಾಧ್ಯ ಇದೆಯೇ? ಇದನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವೇ? ಅದಕ್ಕೆ ಉಪಾಯವೇನು ತಿಳಿಸು ಅಂತ ಅರ್ಜುನ ಕೃಷ್ಣನಲ್ಲಿ ವಿನೀತನಾಗಿ ಕೇಳ್ಕೊಳ್ತಾನೆ. ಆಗ ಕೃಷ್ಣನಿಗೆ ಬಹಳ ಉತ್ಸಾಹದಿಂದ ಕೃಷ್ಣ ಇದಕ್ಕೆ ಉತ್ತರ ಕೊಡ್ತಾನೆ. ನಿಜ, ನೀನು ಹೇಳಿದ್ದರಲ್ಲಿ ಏನೂ ತಪ್ಪು ಇಲ್ಲ. ಯಾಕಂದರೆ ಮನಸ್ಸನ್ನು ನಿಯಂತ್ರಿಸುವುದು ಅತ್ಯಂತ ಕಷ್ಟ ಅಂತ ನೀನು ಒಪ್ಕೊಂಡ್ಬಿಟ್ಟಿಯಲ್ಲ. ಅದು ಸಹಜವಾದ ಮನಸ್ಸಿನ ಗುಣ, ಚಾಂಚಲ್ಯ ಎನ್ನುವುದು. ನಿಜ, ಅದು ಬಹಳ ಕಷ್ಟ. ಆದರೆ ಅದನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಇದೆ, ಅದಕ್ಕೆ ಮಾರ್ಗ ಇದೆ, ಉಪಾಯ ಇದೆ. ಅದೇನು? ಶ್ರೀಕೃಷ್ಣ ಹೇಳ್ತಾನೆ, ಅಭ್ಯಾಸ ಮತ್ತು ವೈರಾಗ್ಯ. ಈ ಎರಡರ ಮೂಲಕ ಮನಸ್ಸನ್ನು ನಿಯಂತ್ರಿಸಬಹುದು. ಯೋಗ ಶಾಸ್ತ್ರದ ಪ್ರಧಾನ ಗ್ರಂಥವಾದ ಪಾತಂಜಲ ಯೋಗದರ್ಶನದಲ್ಲೂ ಕೂಡ ಇದೇ ವಿಚಾರವನ್ನು ಹೇಳ್ತಾರೆ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ತನ್ನಿರೋಧ ಅಂದರೆ ಆ ಮನಸ್ಸನ್ನು ನಿಗ್ರಹಿಸಬಹುದು. ಯಾವುದರಿಂದ? ಅಭ್ಯಾಸ ಮತ್ತು ವೈರಾಗ್ಯ ಇವುಗಳಿಂದ ಎನ್ನುವುದಾಗಿ ಅಲ್ಲಿ ಯೋಗಾಚಾರ್ಯ ಪತಂಜಲಿ ಹೇಳ್ತಾನೆ. ಹೀಗೆ ಗೀತೆಯಲ್ಲಿ ಹೇಳಿರುವ ವಿಧಾನ ಅಭ್ಯಾಸ ಮತ್ತು ವೈರಾಗ್ಯ. ಈ ಅಭ್ಯಾಸ ಎನ್ನುವುದು ಸತತ ನಿರಂತರವಾಗಿ ಮತ್ತೆ ಮತ್ತೆ ಪ್ರಯತ್ನ ಮಾಡುವಂಥ ಒಂದು ಕ್ರಮ. ಸ್ವಾಮಿ ವಿವೇಕಾನಂದರು ಬಹಳ ಸ್ಫೂರ್ತಿಯುತವಾದ ಒಂದು ಮಾತಿನಲ್ಲಿ ಹೇಳ್ತಾರೆ, ನಿರಂತರ ಅಭ್ಯಾಸ ಮಾಡು. ಗೆಲುವು ಎನ್ನುವುದನ್ನು ಸಾಧಿಸುವಲ್ಲಿ ತನಕ, ಎಲ್ಲಿ ತನಕ ನೀನು ಒಂದು ಕಾರ್ಯದಲ್ಲಿ ಯಶಸ್ಸು ಹೊಂದುವುದಿಲ್ಲವೋ ಅಲ್ಲಿಯ ತನಕ, ಗೆಲ್ಲುವ ತನಕವೂ ಪ್ರಯತ್ನ ಮಾಡು. 1000 ಸಲ ನೀನು ಸೋತರೂ ಸರಿ, 1001ನೇ ಸಲ ಪ್ರಯತ್ನ ಮಾಡು. ಮನುಷ್ಯನಿಗೆ ಸಾಧ್ಯತೆಗಳು ಅನಂತವಾಗಿವೆ. 1 ಸಲ, 2 ಸಲ, 3 ಸಲ ಬಿದ್ದ ಮಾತ್ರಕ್ಕೆ ಎದ್ದು ನಡೆಯೋದಕ್ಕೆ ಆಗಲ್ಲ ಅಂತ ಭಾವಿಸಬಾರದು. ಎಷ್ಟು ಸಲ ಸೋತರೂ ಮತ್ತೊಂದು ಸಲ ಪ್ರಯತ್ನ ಪಡು. ಮನುಷ್ಯನಿಗೆ ಅದಮ್ಯವಾದ ಉತ್ಸಾಹ ಇದೆ, ಪ್ರಯತ್ನ ಪಡಬಹುದು, ಸಾಧ್ಯತೆ ಇದೆ. ಇದನ್ನು ಮತ್ತಷ್ಟು ಉತ್ಸಾಹದಿಂದ ಇನ್ನಷ್ಟು ಹೆಚ್ಚಿಸ್ಕೊಳ್ತಾ ಹೋದರೆ ಮನುಷ್ಯನಿಗೆ ಸಾಧಿಸುವುದಕ್ಕೆ ಸಾಧ್ಯವಿಲ್ಲದ ಕಾರ್ಯ ಯಾವುದೂ ಇಲ್ಲ. ಇದು ಸ್ವಾಮಿ ವಿವೇಕಾನಂದರ ಮಾತು. ಬರೀ ಮಾತಲ್ಲ, ಅದು ಸತ್ಯ ಕೂಡ. ಹೀಗೆ ಸತತ ಅಭ್ಯಾಸ ಮಾಡುವುದು ಸಾಧನೆಯಲ್ಲಿ ಬಹಳ ಮುಖ್ಯ, ವಿಶೇಷವಾಗಿ ಮನಸ್ಸನ್ನು ಹಿಡಿದಿಡುವುದರಲ್ಲಿ. ಭಗವದ್ಗೀತೆಯಲ್ಲಿ ಇನ್ನೊಂದು ಕಡೆ ಶ್ರೀಕೃಷ್ಣ ಹೇಳ್ತಾನೆ, ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ. ಮನಸ್ಸು ಎಷ್ಟೆಷ್ಟು ಬಾರಿ ಚಂಚಲವಾಗಿ, ಅಸ್ಥಿರವಾಗಿ ಅದು ಬೇರೆ ಬೇರೆ ಕಡೆಗೆ ಹೋಗ್ತದೋ ಅಷ್ಟಷ್ಟು ಬಾರಿ ಕೂಡ ಅದನ್ನು ಮತ್ತೆ ಮತ್ತೆ ಎಳೆದು ತಂದು ಆ ವಸ್ತುವಿನಲ್ಲೇ ಇಡಬೇಕು. ತತಸ್ತತೋ ನಿಯಮ್ಯ ಏತತ್ ಆತ್ಮನಿ ಏವ ವಶಂ ನಯೇತ್. ತನ್ನಲ್ಲಿಯೇ, ತನ್ನ ಆತ್ಮದಲ್ಲಿಯೇ ಅದನ್ನು ವಶಕ್ಕೆ ತರಬೇಕು. ಮತ್ತೆ ಮತ್ತೆ ಎಳೆದು ತಂದು ಮನಸ್ಸನ್ನು ಯಾವ ವಸ್ತುಗಳ ಹಿಂದೆ ಮನಸ್ಸು ಹೋಗ್ತದೆಯೋ ಅಲ್ಲಿಂದ ಎಳೆದು ಹಿಡಿದು ತಂದು ಮನಸ್ಸನ್ನು ತನ್ನಲ್ಲಿಯೇ ಇಡಬೇಕು ಅಥವಾ ಆತ್ಮನಲ್ಲಿಯೇ ಇಡಬೇಕು. ಧ್ಯಾನ ಮಾಡುವ ವಸ್ತುವಿನಲ್ಲೇ ಇಡಬೇಕು. ನಾವು ಭಗವಂತನನ್ನು ಕುರಿತು ಮಾತನಾಡ್ತಾ ಇದ್ದೇವೆ. ಆದ ಕಾರಣ ಭಗವಂತನಲ್ಲೇ ಮತ್ತೆ ಮತ್ತೆ ಮನಸ್ಸನ್ನು ತರಬೇಕು. ಎಷ್ಟು ಸಲ ಬೇರೆ ವಸ್ತುಗಳನ್ನು ಚಿಂತಿಸಿದರೂ ಅದಕ್ಕೆ ಆತಂಕ ಪಡಬೇಕಾದಿಲ್ಲ. ಅಯ್ಯೋ, ನನ್ನ ಮನಸ್ಸು ಚಂಚಲವಾಗಿ ಹೋಯ್ತಲ್ಲ, ಬೇರೆ ಬೇರೆ ವಿಷಯಗಳ ಕಡೆಗೆ ಹೋಗ್ತಾ ಇದೆಯಲ್ಲ, ನನಗೆ ಏಕಾಗ್ರತೆ ಸಾಧ್ಯವಾಗ್ತಾ ಇಲ್ವಲ್ಲ, ಈ ರೀತಿಯಾಗಿ ಚಿಂತಿಸಬೇಡಿ. ಎಷ್ಟೆಷ್ಟು ಸಲ ಬೇಕಿದ್ರೂ ಹೊರಗಡೆ ಹೋಗಲಿ, ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ. ಮನಸ್ಸನ್ನು ಮತ್ತೆ ಎಳೆದು ತನ್ನಿ. ಮನಸ್ಸು ಚಂಚಲವಾಗ್ತಾ ಇದೆ ಅಂತ ನಮಗೆ ಅರಿವಿಗೆ ಬಂದ ತಕ್ಷಣವೇ ಮತ್ತೆ ಭಗವಂತನನ್ನು ಕುರಿತು ಚಿಂತಿಸಬೇಕು. ಇದನ್ನು ಪದೇ ಪದೇ ಮಾಡ್ತಾ ಇದ್ದ ಹಾಗೆ ಮನಸ್ಸು ಒಂದೇ ಕಡೆ ನಿಲ್ಲುತ್ತದೆ. ಮರಳಿ ಯತ್ನ ಮಾಡಬೇಕು. ಯಾವುದಾದ್ರೂ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದರೆ ಮನಸ್ಸು ಬೇರೆ ವಿಷಯಗಳ ಕಡೆಗೆ ಹೋಗುವುದು ಅತ್ಯಂತ ಸಹಜ. ಎಲ್ಲ ವಿದ್ಯಾರ್ಥಿಗಳಿಗೂ ಸಾಮಾನ್ಯವಾಗಿ ಏಳುವಂಥ ಒಂದು ಸಹಜವಾದ ಸಮಸ್ಯೆ ಇದು. ಮನಸ್ಸು ನನಗೆ ಪಾಠದಲ್ಲಿ ಒಂದು ಕಡೆ ನಿಲ್ಲುತ್ತಾ ಇಲ್ಲ, ಏಕಾಗ್ರತೆ ಆಗುತ್ತಾ ಇಲ್ಲ. ಹೇಗೆ ಮನಸ್ಸನ್ನು ಒಂದು ಕಡೆ ಇಡುವುದು, ಏಕಾಗ್ರತೆ ಮಾಡುವುದು ಹೇಗೆ? ಇದು ವಿದ್ಯಾರ್ಥಿಗಳ ಸಮಸ್ಯೆ ಕೂಡ ಹೌದು. ಅವರಿಗೂ ಇದೇ ಉತ್ತರ. ಎಷ್ಟೆಷ್ಟು ಬಾರಿ ಆ ಕಡೆ ಹೋದರೂ ಚಿಂತಿಸಬೇಡಿ, ಅದಕ್ಕೋಸ್ಕರ
ವ್ಯಥೆಗೆ ಒಳಗಾಗಬೇಡಿ. ಮನಸ್ಸನ್ನು ಮತ್ತೆ ಮತ್ತೆ ಓದುವ ಪಠ್ಯದ ವಿಷಯದ ಕಡೆಗೆ ಎಳೆದು ತನ್ನಿ. ಮತ್ತೆ ಮತ್ತೆ ಪ್ರಯತ್ನ ಪಟ್ಟಷ್ಟು ಕೂಡ ಚಾಂಚಲ್ಯ ಕಡಿಮೆ ಆಗ್ತದೆ, ಮನಸ್ಸು ಹೊರಗಡೆ ಹೋಗುವುದಿಲ್ಲ. ಕ್ರಮೇಣ ನಿಧಾನವಾಗಿ ಮನಸ್ಸು ಹತೋಟಿಗೆ ಬರ್ತದೆ. ಕೊನೆಗೆ ಸಾಕಷ್ಟು ಅಭ್ಯಾಸ ಮಾಡಿದ ನಂತರ ಒಂದೇ ವಿಷಯದಲ್ಲಿ ಮನಸ್ಸು ನಿಲ್ಲುತ್ತದೆ. ಇದು ಆಧ್ಯಾತ್ಮಿಕ ಸಾಧನೆಗೂ ಕೂಡ ಬಹಳ ಮುಖ್ಯವಾದದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಯಾವ ವಸ್ತುವನ್ನು ಕುರಿತು ಚಿಂತಿಸ್ತಾ ಇದ್ದೇವೋ, ಅಂದರೆ ಇಲ್ಲಿ ಭಗವಂತನನ್ನು ಕುರಿತು ಚಿಂತಿಸ್ತೇವೆ, ಆ ಭಗವಂತನ ಕುರಿತು ಪ್ರೀತಿ ಇರಬೇಕು. ಹೇಗೆ ಪಠ್ಯ ವಿಷಯದಲ್ಲಿ ಪ್ರೀತಿ ಇದ್ದರೆ, ಆನಂದ ಇದ್ದರೆ ವಿದ್ಯಾರ್ಥಿಗೆ ಮನಸ್ಸು ಬೇಗ ಆ ವಸ್ತುವಿನ ಕಡೆಗೆ, ವಿಷಯದ ಕಡೆಗೆ ಹರಿಯುತ್ತದೋ, ಬಹಳ ಬೇಗನೆ ಮನಸ್ಸು ಏಕಾಗ್ರಗೊಳ್ಳುತ್ತದೋ, ಅದೇ ರೀತಿಯಲ್ಲಿ ಭಗವಂತನನ್ನು ಕುರಿತು ಪ್ರೀತಿ ಇದ್ದರೆ, ಭಗವಂತನಲ್ಲಿ ಅತಿ ಹೆಚ್ಚಿನ ಆಸಕ್ತಿ ಇದ್ದರೆ, ಭಗವಂತನನ್ನು ಕುರಿತಾದ ಅನೇಕ ಗುಣಗಳ, ಅವನ ಅನೇಕ ಲಕ್ಷಣಗಳನ್ನು ಕುರಿತು ಅರಿವಿದ್ದರೆ ಅವನಲ್ಲಿ ಪ್ರೀತಿ ಕೂಡ ಮೂಡ್ತದೆ, ಆಸಕ್ತಿಯೂ ಮೂಡ್ತದೆ. ಆಮೇಲೆ ಭಗವಂತನ ಸಾಕ್ಷಾತ್ಕಾರದಿಂದ ನಮಗೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಯಾವುದೇ ಬಗೆಯ ಚಾಂಚಲ್ಯ ಇರುವುದಿಲ್ಲ, ಜೀವನ ಸಾರ್ಥಕಗೊಳ್ತದೆ. ಈ ಎಲ್ಲ ವಿಷಯಗಳನ್ನು ಅರಿತಿದ್ದರೆ ನಮಗೆ ಸಹಜವಾಗಿ ಭಗವಂತನನ್ನು ಕುರಿತು ಆಸಕ್ತಿ ಮೂಡ್ತದೆ, ಪ್ರೀತಿ ಮೂಡ್ತದೆ. ನಮಗೆ ಎಲ್ಲಿ ತನಕ ಭಗವಂತನನ್ನು ಕುರಿತು ಪ್ರೀತಿ ಮೂಡುವುದಿಲ್ಲ, ನಾವು ಪ್ರಾಪಂಚಿಕವಾದ ಈ ಜಗತ್ತಿನ ಅನೇಕ ಸುಖಭೋಗಗಳಲ್ಲಿ ಮುಳುಗಿರುವಷ್ಟು ಕಾಲವೂ ಕೂಡ ನಮಗೆ ಭಗವಂತನಲ್ಲಿ ಪ್ರೀತಿ ಮೂಡುವುದಿಲ್ಲ. ಆದ ಕಾರಣ ವೈರಾಗ್ಯ ಬಹಳ ಮುಖ್ಯ. ಬರೀ ಅಭ್ಯಾಸ ಅಷ್ಟೇ ಅಲ್ಲ, ವೈರಾಗ್ಯ ಬೇಕು. ಆದ ಕಾರಣವೇ ಶ್ರೀಕೃಷ್ಣ ಇದೆರಡನ್ನೂ ಒಟ್ಟಿಗೆ ಹೇಳ್ತಾನೆ, ಅಭ್ಯಾಸ ಮತ್ತು ವೈರಾಗ್ಯ. ವೈರಾಗ್ಯವನ್ನು ನಾವು ರೂಢಿಸಿಕೊಳ್ಳುವುದು ಹೇಗೆ? ವಿಷಯ ವಸ್ತುಗಳಿಂದ ದೂರ ಇರಬೇಕು. ವಿಷಯ ವಸ್ತುಗಳು ಅಂತಂದರೆ ಏನು? ನಮ್ಮ ಪಂಚೇಂದ್ರಿಯಗಳಿಂದ ನಾವು ಯಾವ್ಯಾವ ವಸ್ತುಗಳನ್ನೆಲ್ಲ ಗ್ರಹಿಸ್ತೇವೆ, ನೋಡುವುದು, ಕೇಳುವುದು, ಸ್ಪರ್ಶ, ರುಚಿಯನ್ನು ಹೊಂದುವುದು, ಇವೆಲ್ಲವೂ ಕೂಡ ಪಂಚೇಂದ್ರಿಯಗಳಿಂದ ನಾವು ಗ್ರಹಿಸುವ ಸಂಗತಿ. ಆಯಾಯ ವಸ್ತುಗಳನ್ನು ನೋಡಿ ನಾವು ಆಕರ್ಷಿತರಾಗ್ತೇವೆ. ಅವುಗಳನ್ನು ನಾವು ತ್ಯಜಿಸಿದಷ್ಟು ನಮಗೆ ಅವುಗಳಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಸ್ಪರ್ಶ ಅಂದರೆ ಕೇವಲ ಸ್ಪರ್ಶೇಂದ್ರಿಯಕ್ಕೆ ಸಂಬಂಧಪಟ್ಟದು ಮಾತ್ರ ಅಲ್ಲ, ಕಣ್ಣಿಂದ ನೋಡುವುದು ಕೂಡ ಒಂದು ಬಗೆಯ ಸ್ಪರ್ಶವೇ, ಕಿವಿಯಿಂದ ಕೇಳುವುದು ಒಂದು ಬಗೆಯ ಸ್ಪರ್ಶವೇ. ಇಂದ್ರಿಯ ಎನ್ನುವುದು ಅದಕ್ಕೆ ಸಂಬಂಧಪಟ್ಟ ವಸ್ತುವಿನ ಜೊತೆಗೆ ಸ್ಪರ್ಶವನ್ನು ಹೊಂದುತ್ತದೆ. ಉದಾಹರಣೆಗೆ ಸುಗಂಧಭರಿತವಾದ ಒಂದು ಹೂವನ್ನು ನಾವು ಮೂಗಿನ ಹತ್ತಿರ ತಗೊಂಡು ಬಂದು ಅದನ್ನು ಮೂಸಿದರೆ ಅದರ ಆ ಪರಿಮಳ ನಮ್ಮ ಮನಸ್ಸನ್ನು ಆಕರ್ಷಿಸ್ತದೆ, ಮನಸ್ಸು ಅದರಲ್ಲೇ ನಿಲ್ತದೆ. ಮುಂದಿನ ಬಾರಿ ನಾವು ಹೂವನ್ನು ನೋಡಿದಾಗಲೆಲ್ಲ ನಮ್ಮ ಮನಸ್ಸು ಅದರ ಕಡೆಗೆ ಆಕರ್ಷಿತವಾಗ್ತದೆ. ಈ ರೀತಿಯಲ್ಲಿ ಆ ಘ್ರಾಣೇಂದ್ರಿಯ ಅಥವಾ ವಾಸನೆಯನ್ನು ನಾವು ಅನುಭವಿಸಬಹುದಾದ ಇಂದ್ರಿಯ ಆ ಹೂವಿನ ಸುಗಂಧದ ಜೊತೆಗೆ ಸ್ಪರ್ಶವನ್ನು ಹೊಂದುತ್ತದೆ. ಈ ಸ್ಪರ್ಶದಿಂದಲೇ ಎಲ್ಲ ಬಗೆಯ ಸಮಸ್ಯೆ ಆರಂಭವಾಗ್ತದೆ. ಆದ ಕಾರಣ ನಾವು ಪ್ರಜ್ಞಾಪೂರ್ವಕವಾಗಿ ಅನಿವಾರ್ಯವಾದ ಜೀವನಕ್ಕೆ ಅತ್ಯಗತ್ಯವಾದ ಕೆಲವು ವಸ್ತುಗಳನ್ನು ಬಿಟ್ಟು ಅನಗತ್ಯವಾದ ಯಾವ ಬಗೆಯ ಈ ಇಂದ್ರಿಯ ವಸ್ತುಗಳನ್ನು ಕೂಡ ಆಶಿಸಬಾರ್ದು. ಹಾಗೆ ಆಶಿಸಿದರೆ ನಾವು ಅವುಗಳನ್ನು ಸಂಪಾದಿಸುವುದರಲ್ಲೇ ನಮ್ಮ ಜೀವನವನ್ನು ತೊಡಗಿಸಿಕೊಳ್ಳುತ್ತೇವೆ. ನಮಗೆ ಅದಕ್ಕೆ ಕೊನೆ ಇಲ್ಲ. ಪ್ರಪಂಚದಲ್ಲಿ ಲಭ್ಯವಾಗಿರುವ ಅನೇಕ ಸುಖಭೋಗದ ವಸ್ತುಗಳಿಗೆ ಕೊನೆ ಇಲ್ಲ. ನಾವು ಸುಖವನ್ನು ಅನುಭವಿಸಿದರೂ ಕೂಡ ಒಂದು ಸಲ ಅನುಭವಿಸಿದರೆ ಮುಗೀತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮತ್ತೆ ಅದನ್ನು ಬೆನ್ನಟ್ಟಿ ಹೋಗುತ್ತೇವೆ. ಯಾಕಂದರೆ ಪ್ರಪಂಚದಲ್ಲಿ ಅಂಥ ವಿಷಯ ವಸ್ತುಗಳು ಅಸಂಖ್ಯವಾಗಿ ಸಿಗ್ತವೆ. ನಮ್ಮ ಆಸೆಗಳಿಗೂ ಕೂಡ ಯಾವುದೇ ಮಿತಿ ಇರುವುದಿಲ್ಲ. ಹೆಚ್ಚು ಹೆಚ್ಚು ಅನುಭವಿಸಿದಷ್ಟು ಕೂಡ ನಾವು ಅದನ್ನು ಮತ್ತೆ ಮತ್ತೆ ಬೆನ್ನಟ್ಟಿ ಹೋಗ್ತೇವೆ, ಆಶಿಸ್ತೇವೆ. ಅವುಗಳನ್ನು ಸಂಪಾದಿಸುವುದಕ್ಕೋಸ್ಕರ ನಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಉಪಯೋಗಿಸ್ತೇವೆ. ಹೀಗೆ ಇದು ಕೊನೆಯಿಲ್ಲದಂಥ ಒಂದು ಬೇಟೆಯ ಕಾರ್ಯ ಆಗುತ್ತದೆ. ನಾವು ಬೇಟೆಯಾಡುವ ಬೇಡರು ಬಿಟ್ಟರೆ ಇನ್ನೇನು ಆಗೋದಿಲ್ಲ. ಹಾಗಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಂದ್ರಿಯಗಳ, ವಿಷಯ ವಸ್ತುಗಳ ಈ ಸರಪಣಿಯಿಂದ, ಬಂಧನದಿಂದ ಮುಕ್ತಗೊಂಡು ನಮ್ಮ ಮನಸ್ಸನ್ನು ಉನ್ನತ ನೆಲೆಗೆ ಏರಿಸಬೇಕು. ಭಗವಂತನ ಕಡೆಗೆ ಅದನ್ನು
ಹರಿಸಬೇಕು. ಹಾಗಾಗಿ ವೈರಾಗ್ಯ ಅಂದರೆ ರಾಗ ಇಲ್ಲದಿರುವುದು. ರಾಗ ಅಂದರೆ ಆಸೆ. ಆಸೆಯನ್ನು ಬಿಟ್ಟಿರುವಂಥ ಈ ಒಂದು ಸ್ಥಿತಿಯನ್ನು ನಾವು ಹೊಂದಿದರೆ ಮನಸ್ಸು ಒಂದೇ ಕಡೆ ಹೋಗುವುದಕ್ಕೆ ಸಾಧ್ಯವಾಗ್ತದೆ. ಇಲ್ಲದೆ ಹೋದರೆ ನಾನಾ ವಿಷಯ ವಸ್ತುಗಳ ಕಡೆಗೆ ಮನಸ್ಸು ಹರಿದು ಬಿಟ್ಟರೆ ನಮ್ಮ ಮನಸ್ಸು ಭಗವಂತನ ಕಡೆಗೆ ಹೋಗುವುದಿಲ್ಲ. ಯಾಕೆ ಭಗವಂತನ ಕಡೆಗೇ ಮನಸ್ಸು ಹೋಗಬೇಕು ಅಂತಂದರೆ, ಭಗವಂತ ಎಲ್ಲ ವಸ್ತುಗಳ ಮೂಲ, ಎಲ್ಲದರ ಸಾರ. ಪ್ರತಿಯೊಂದು ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುಗಳನ್ನು ಕೂಡ ಭಗವಂತನೇ ಸೃಷ್ಟಿಸಿದ್ದಾನೆ. ಅವನನ್ನು ಅರಿತು ಬಿಟ್ಟರೆ, ಭಗವಂತನನ್ನು ಭಗವಂತನ ದರ್ಶನವನ್ನು ಹೊಂದಿಬಿಟ್ರೆ ನಮಗೆ ಎಲ್ಲ ಸಿಗುತ್ತದೆ, ಪರಮಾನಂದ ಸಿಗ್ತದೆ. ಪ್ರಪಂಚದಲ್ಲಿ ನಮಗೆ ಮತ್ತೇನೂ ಬೇಕಾಗಿರುವುದಿಲ್ಲ. ಅದಕ್ಕೆ ಮುಕ್ತಿ ಅಂತೇವೆ ಅಥವಾ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಪ್ರಪಂಚದ ಎಲ್ಲ ಬಂಧನಗಳಿಂದ, ಜನ್ಮ ಜನ್ಮಾಂತರದ ಈ ಸಾವು ಜನನ ಮರಣಗಳಿಂದ ಕೂಡಿದ ಈ ಜನ್ಮ ಜನ್ಮಾಂತರದಿಂದ ಬಂಧನ ಮುಕ್ತಿ ಹೊಂದಿರುವಂಥ ಈ ಅತ್ಯುತ್ತಮ ಅಥವಾ ಅತಿ ಶ್ರೇಷ್ಠವಾದ ಅವಸ್ಥೆಯೇ ಸಾಕ್ಷಾತ್ಕಾರ. ಅದನ್ನು ಹೊಂದಿದಾಗ ಮಾತ್ರವೇ ಮನುಷ್ಯ ಪರಿಪೂರ್ಣನಾಗ್ತಾನೆ, ಅವನ ಜೀವನ ಸಾರ್ಥಕವಾಗ್ತದೆ. ಹಾಗಾಗಿ ಭಗವಂತನಲ್ಲಿ ಮನಸ್ಸನ್ನು ಇಡುವುದಕ್ಕೆ ವೈರಾಗ್ಯ ಅತ್ಯಂತ ಮುಖ್ಯವಾದದ್ದು. ಎರಡನೆಯ ಬಗೆಯ ಸಾಧನೆ ಅಂತಂದರೆ ಸಾನ್ನಿಧ್ಯ ಭಾವನೆ. ಇದು ಅತ್ಯಂತ ಶಕ್ತಿಶಾಲಿಯಾದಂಥ ಒಂದು ವಿಧಾನ. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಈ ಎರಡೂ ಮಾರ್ಗಗಳಲ್ಲಿ ಈ ಬಗೆಯ ಒಂದು ಸಾಧನೆಯನ್ನು ಮಾಡುವುದಕ್ಕೆ ಬಹಳ ಸಾಧ್ಯತೆಗಳಿವೆ. ಹಾಗೆ ಮಾಡಬೇಕು ಕೂಡ. ಈ ರೀತಿಯ ಸಾಧನೆ, ಸಾನ್ನಿಧ್ಯ ಭಾವನೆಯನ್ನು ಹೊಂದಿದಾಗಲೇ ಎಲ್ಲ ರೀತಿಯ ಜ್ಞಾನ ಮಾರ್ಗ ಆಗಿರಲಿ, ಭಕ್ತಿ ಮಾರ್ಗ ಆಗಿರಲಿ, ಎಲ್ಲ ಸಾಧನೆಗಳು ಕೂಡ ಅತ್ಯಂತ ಪರಿಣಾಮಕಾರಿ ಆಗ್ತವೆ. ಇದು ಮನಸ್ಸನ್ನು ಭಗವಂತನಲ್ಲೇ ಇಡುವುದಕ್ಕೆ ಅತ್ಯಂತ ಪರಿಣಾಮಕಾರಿಯಾದ ವಿಧಾನ. ಏನು ಸಾನ್ನಿಧ್ಯ ಭಾವನೆ ಅಂದರೆ? ಸಾನ್ನಿಧ್ಯ ಅಂದರೆ ಭಗವಂತನ ಇರುವಿಕೆ. ಅದನ್ನು ನಾವು ಭಾವಿಸುವುದು, ಅನುಭವಿಸುವುದು. ಭಗವಂತ ಇದ್ದಾನೆ, ಈ ಭಾವನೆಯನ್ನು ಮನಸ್ಸಿನಲ್ಲಿ ನಾವು ನಿರಂತರ ಅನುಭವಿಸುವುದು, ನಿರಂತರ ಭಾವಿಸುವುದು. ಅದನ್ನೇ ಸಾನ್ನಿಧ್ಯ ಭಾವನೆ ಅಂತ ಕರೀತೇವೆ. ಸಾಮಾನ್ಯವಾಗಿ ನಮ್ಮ ಮನಸ್ಸಿನ ಪ್ರವೃತ್ತಿಯನ್ನು ಭಗವಂತನನ್ನು ಮರೆತಿದ್ದೇವೆ. ದಿನದ ಅನೇಕ ಚಟುವಟಿಕೆಗಳಲ್ಲಿ, ನಮ್ಮ ದೈನಂದಿನ ಜೀವನದಲ್ಲಿ, ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಭಗವಂತ ಇದ್ದಾನೆ ಎನ್ನುವ ಒಂದು ವಿಚಾರವನ್ನೇ ನಾವು ಮರೆತು ಬಿಡ್ತೇವೆ. ಕೇವಲ ಭಗವಂತನನ್ನು ಕುರಿತು ಚಿಂತಿಸುವುದು ಯಾವಾಗ? ದೇವರ ಕೋಣೆಯಲ್ಲಿ ಒಂದು ಅರ್ಧ ಗಂಟೆ ಧ್ಯಾನ, ಜಪ, ಪೂಜೆ, ಭಜನೆ ಇತ್ಯಾದಿಗಳನ್ನು ಮಾಡುವಾಗ ಮಾತ್ರ ಓ ಭಗವಂತ ಅಂತ ಹೇಳ್ಕೊಳ್ತೇವೆ. ಈ ಒಂದು ಅರ್ಧ ಗಂಟೆ ಅವಧಿ ಮುಗಿದ ನಂತರವೇ ನಮ್ಮ ದೈನಂದಿನ ಚಟುವಟಿಕೆ ಆರಂಭವಾಗ್ತದೆ. ಅಷ್ಟರಲ್ಲಿ ಎಲ್ಲವನ್ನು ಭಗವಂತನನ್ನು ಮರೆತು ಬಿಡ್ತೇವೆ. ದಿನದ ಕೇವಲ ಅರ್ಧ ಗಂಟೆ, 5 ನಿಮಿಷ, 10 ನಿಮಿಷಗಳಲ್ಲಿ ನಾವು ಭಗವಂತ ಇದ್ದಾನೆ ಎನ್ನುವುದನ್ನು ನೆನಪಿಸಿಕೊಂಡ್ರೆ ಆ ಭಗವಂತನ ಸಾನ್ನಿಧ್ಯ ಅಷ್ಟು ಸಮಯಕ್ಕೆ ಮಾತ್ರ ಸೀಮಿತವಾಯಿತು. ಆದರೆ ಹಾಗಲ್ಲ. ಭಗವಂತ ಅನಂತನಾದವನು, ಸಾರ್ವತ್ರಿಕವಾಗಿ ಎಲ್ಲ ಕಡೆ ಇರುವವನು, ಎಲ್ಲ ಕಾಲದಲ್ಲೂ ಇರುವವನು. ಕೋಟಿ ಕೋಟಿ ವರ್ಷಗಳಷ್ಟು ಹಿಂದೆಯೂ ಇದ್ದವನು, ಇವತ್ತೂ ಇದ್ದಾನೆ. ಅನಂತ ಕೋಟಿ ಕಾಲದಷ್ಟು ಭವಿಷ್ಯತ್ ಕಾಲದಲ್ಲೂ ಇರ್ತಾನೆ. ಕಾಲವನ್ನೇ ಮೀರಿದವನು, ಅವನಿಗೆ ಯಾವ ಕಾಲ ಎನ್ನುವುದು ಇದೆ. ಆದ ಕಾರಣ ಅಂಥ ಭಗವಂತನನ್ನು ಕುರಿತು ನಾವು ಕೇವಲ 5 ನಿಮಿಷ ಮಾತ್ರ ಚಿಂತಿಸಿದರೆ ಅದು ಕೇವಲ ಸೀಮಿತ ಆಗಲಿಲ್ವೇ? ಆದ ಕಾರಣ ನಾವು ಯಾವಾಗ ನಮ್ಮ ಅರಿವನ್ನು ಹೊಂದಿದ್ದೇವೆ ಅದಕ್ಕಿಂತ ಹೆಚ್ಚಿನದಾಗಿ ಭಗವಂತನ ಅರಿವನ್ನು ಹೊಂದಬೇಕು. ನಮಗೆ ಪ್ರತಿ ಕ್ಷಣವೂ ನಾನು ಅಂತ ಅನ್ನಿಸ್ತದೆ. ಯಾಕಂದರೆ ನಮ್ಮ ಅಸ್ತಿತ್ವವೇ ಈ ನಾನು ಎನ್ನುವುದನ್ನು ಅವಲಂಬಿಸಿಕೊಂಡಿದೆ. ನಾನು ಎನ್ನುವ ಅವಲಂಬನೆ, ಅಹಂ ಎನ್ನುವಂಥ ಈ ಭಾವನೆಯೇ ಭಗವಂತನಿಂದ ನಮ್ಮನ್ನು ಪ್ರತ್ಯೇಕಿಸಿದೆ. ಇದರ ಬದಲಾಗಿ ನಾವು ಭಗವಂತನನ್ನು ಆ ಜಾಗದಲ್ಲಿ ಕುಳಿತುಕೊಳ್ಳಿಸಿದರೆ ಆ ಕ್ಷಣದಲ್ಲಿ, ಒಂದೇ ಒಂದು ಕ್ಷಣವಾದರೂ ಸರಿ, ನಾವು ನಮ್ಮನ್ನು ಮರೆತು ಭಗವಂತನನ್ನು ಕುರಿತು ಚಿಂತಿಸಿದರೆ ಆ ಒಂದು ಕ್ಷಣದಲ್ಲಿ ನಾವು ಭಗವಂತನಲ್ಲಿ ಒಂದಾಗಿರುತ್ತೇವೆ. ನಾವಾಗಿರುವುದಿಲ್ಲ, ನಾವೇ ಭಗವಂತನಾಗಿರುತ್ತೇವೆ. ಆದ ಕಾರಣ ಸಾನ್ನಿಧ್ಯ ಭಾವನೆ ಎನ್ನುವುದು ಬಹಳ ಮುಖ್ಯವಾದದ್ದು.
ನಿರಂತರ ಯಾರಿಗೆ ಈ ರೀತಿ ಸಾನ್ನಿಧ್ಯ ಭಾವನೆ ಮಾಡುವುದಕ್ಕೆ ಸಾಧ್ಯ ಉಂಟೋ ಅವರು ಯಾವಾಗಲೂ ಭಗವಂತನ ಜೊತೆಗೇ ಇರ್ತಾರೆ, ಭಗವಂತನೇ ಆಗಿರ್ತಾರೆ. ಜ್ಞಾನ ಮಾರ್ಗದಲ್ಲಿ ಪ್ರತಿ ಕ್ಷಣವೂ ಕೂಡ ನೇತಿ ನೇತಿ ಭಾವ, ನಾನು ಅಲ್ಲ, ನ ಇತಿ, ಯಾವ ವಸ್ತು ಮನಸ್ಸಿಗೆ ಬಂದರೂ ಇದಲ್ಲ, ಕೇವಲ ಬ್ರಹ್ಮ ಒಂದೇ, ಬ್ರಹ್ಮವಸ್ತು ಒಂದೇ ಇರುವುದು. ಬ್ರಹ್ಮ ಸತ್ಯಂ ಜಗತ್ತು ಮಿಥ್ಯ, ಬ್ರಹ್ಮ ಬಿಟ್ಟರೆ ಉಳಿದದೆಲ್ಲವೂ ಕೂಡ ಅಸತ್ಯ. ಈ ಭಾವನೆಯನ್ನು ನಿರಂತರ ಮನಸ್ಸಿನಲ್ಲಿ ಭಾವಿಸಬೇಕು. ಆಸುಪ್ತೇ ರಾಮೃತೆ ಕಾಲಂ ನಯೇದ್ ವೇದಾಂತ ಚಿಂತನಂ ಎನ್ನುವುದಾಗಿ ಒಬ್ಬರು ಮಹಾತ್ಮರು ಹೇಳಿದ್ದಾರೆ. ನಿದ್ದೆ ಮಾಡುವ ಸಮಯದಲ್ಲೂ ಎಚ್ಚರದ ವೇಳೆಯಲ್ಲೂ ನಿರಂತರ ವೇದಾಂತ ಚಿಂತನೆ ಅಂದರೆ ಬ್ರಹ್ಮ ಚಿಂತನೆ, ಭಗವತ್ ಚಿಂತನೆ ಮಾಡು. ಎಲ್ಲಿಯವರೆಗೆ? ಸಾಯುವಲ್ಲಿ ತನಕವೂ ಕೂಡ, ಬದುಕಿರುವಲ್ಲಿ ತನಕವೂ ಕೂಡ, ಅಂದರೆ ನಿರಂತರ ಭಗವಂತನ ಸ್ಮರಣೆ ಅಥವಾ ವೇದಾಂತದ ಸ್ಮರಣೆ, ಸತ್ಯದ ಸ್ಮರಣೆ, ಬ್ರಹ್ಮದ ಸ್ಮರಣೆ ನಾವು ಮಾಡಬೇಕು. ಯಾಕಂದರೆ ಎಷ್ಟೆಷ್ಟು ನಾವು ಚಿಂತಿಸ್ತೇವೋ ಅಷ್ಟಷ್ಟರ ಮಟ್ಟಿಗೆ ಭಗವಂತನಲ್ಲಿ ನಾವು ಇರ್ತೇವೆ. ಇದೇ ಸಾನ್ನಿಧ್ಯ. ಇಂಥ ಸಾನ್ನಿಧ್ಯವನ್ನು ನಾವು ಸತತವಾಗಿ ಮಾಡ್ತಾ ಇದ್ದರೆ ಅದು ಅತ್ಯಂತ ಮಹತ್ವದ ಸಾಧನೆ ಆಗ್ತದೆ. ಆಧ್ಯಾತ್ಮಿಕ ಸಾಧನೆ ಮಾಡುವವನು ಈ ಬಗೆಯ ಸಾಧನೆಯನ್ನು ರೂಢಿಸಿಕೊಳ್ಳಬೇಕು. ಆದ ಕಾರಣ ಅದ್ವೈತ ಪರಂಪರೆಯಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಒಂದು ಮಹಾವಾಕ್ಯವನ್ನು ಅಥವಾ ಸೋಹಮಸ್ಮಿ ಅಂದರೆ ನಾನೇ ಭಗವಂತನಾಗಿದ್ದೇನೆ, ನಾನೇ ಬ್ರಹ್ಮವಾಗಿದ್ದೇನೆ, ಈ ಚಿಂತನೆಯನ್ನು ಮತ್ತೆ ಮತ್ತೆ ಮಾಡಿಕೊಳ್ಳುವುದರಿಂದ ನಾನು ಭಗವಂತನಿಗಿಂತ ಪ್ರತ್ಯೇಕ ಎನ್ನುವುದಾಗಿ ನಮಗೆ ಮತ್ತೆ ಮತ್ತೆ ನೆನಪಿಸ್ತಾ ಇರುವಂಥ ಅಹಂಕಾರವನ್ನು ನಾವು ತೊಡೆದು ಹಾಕಿ ಅದರ ಜಾಗದಲ್ಲಿ ಪರಬ್ರಹ್ಮವನ್ನು ಒಂದನ್ನು ಮಾತ್ರವೇ ಚಿಂತಿಸಬಹುದು ಎನ್ನುವುದಾಗಿ ವೇದಾಂತ ನಮಗೆ ಉಪದೇಶ ನೀಡುತ್ತದೆ. ಭಕ್ತಿ ಮಾರ್ಗದಲ್ಲಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾವು ಈ ಸಾನ್ನಿಧ್ಯ ಭಾವನೆಯನ್ನು ಮಾಡುವುದಕ್ಕೆ ಸಾಧ್ಯ ಉಂಟು. ಯಾಕಂದರೆ ಭಕ್ತಿ ಮಾರ್ಗ ಹೃದಯಕ್ಕೆ ಸಂಬಂಧಪಟ್ಟದ್ದು, ಜ್ಞಾನ ಮಾರ್ಗ ಬುದ್ಧಿ ಅಥವಾ ಜ್ಞಾನಕ್ಕೆ ಸಂಬಂಧಪಟ್ಟದ್ದಾದರೆ ಭಕ್ತಿ ಮಾರ್ಗ ಹೃದಯಕ್ಕೆ ಸಂಬಂಧಪಟ್ಟದ್ದು. ಇದು ಬಹುಪಾಲು ಜನರ ಮಾರ್ಗ. ಜ್ಞಾನ ಅಥವಾ ತರ್ಕ ಬುದ್ಧಿ ಇವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಜ್ಞಾನವನ್ನು ಯಾರು ಜ್ಞಾನ ಮಾರ್ಗದಲ್ಲಿ ನಡೆದು ಆಧ್ಯಾತ್ಮಿಕ ಸಾಧನೆ ಮಾಡಿ ಸಾಕ್ಷಾತ್ಕಾರ ಪಡೆಯಬಲ್ಲರೋ ಅವರ ಸಂಖ್ಯೆ ಬಹಳ ಕಡಿಮೆ. ಯಾಕಂದರೆ ಆ ರೀತಿಯ ಬೌದ್ಧಿಕ ಒಂದು ಬೆಳವಣಿಗೆ ಆಗಿರುವವರ ಸಂಖ್ಯೆ ಅತ್ಯಂತ ಕಡಿಮೆ ಇರ್ತದೆ. ಬಹುಪಾಲು ಜನ ಬೇರೆ ಬೇರೆ ಬಗೆಯ ಮನಸ್ಥಿತಿಯನ್ನು ಹೊಂದಿರ್ತಾರೆ, ಅನೇಕ ಬಗೆಯ ಬೌದ್ಧಿಕ ಬೆಳವಣಿಗೆಗಳ ಹಂತದಲ್ಲಿ ಇರ್ತಾರೆ. ಅವರೆಲ್ಲರಿಗೂ ಕೂಡ ಸಹಜವಾದ ಮಾರ್ಗ ಯಾವುದು ಅಂತಂದರೆ ಅದು ಭಕ್ತಿಯ ಮಾರ್ಗ. ಅದು ಹೃದಯಕ್ಕೆ ಸಂಬಂಧಪಟ್ಟದ್ದು. ಹೃದಯಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ ಇಲ್ಲಿ ಭಾವನೆ, ಮನಸ್ಸಿನ ಏರುಪೇರುಗಳಿಂದ ಕೂಡಿರುವ ಈ ಮನಸ್ಸಿನ ಭಾವನೆ ಬಹಳ ಮುಖ್ಯ. ಅನೇಕ ಬಗೆಯ ಆಕರ್ಷಣೆಗಳಿಂದ, ಸೆಳೆತಗಳಿಂದ, ಸಂಸಾರ, ಮಡದಿ ಮಕ್ಕಳು, ಅನೇಕ ಬಗೆಯ ವ್ಯವಹಾರಗಳು ಇವುಗಳಿಂದ ಕೂಡಿದ ಈ ಪ್ರಪಂಚದಲ್ಲಿ ಅನೇಕ ವಸ್ತುಗಳು ನಮ್ಮನ್ನು ಸೆಳೀತಾ ಇರಬೇಕಾದ್ರೆ ಅಂಥ ಎಲ್ಲ ಭಾವನೆಗಳನ್ನು ಕೂಡ ಭಗವಂತನ ಕಡೆಗೆ ಪರಿವರ್ತಿಸುವುದು ಬಹಳ ಮುಖ್ಯ. ಇದಕ್ಕೆ ಸಾನ್ನಿಧ್ಯ ಭಾವನೆಯನ್ನು ನಾವು ಭಕ್ತಿ ಮಾರ್ಗದಲ್ಲಿ ಈ ಭಾವನೆಯ ಮೂಲಕ ಮಾಡಬಹುದಾಗಿದೆ. ಅದೇನು ಅಂತಂದರೆ, ಯಾವ ರೀತಿಯಲ್ಲಿ ನಾವು ಒಬ್ಬ ವ್ಯಕ್ತಿಯ ಮುಂದೆ ಮಾತನಾಡುವಾಗ ಅವನು ಇದ್ದಾನೆ ಅಂತ ನಾವು ಭಾವಿಸಿಕೊಳ್ಳುತ್ತೇವೋ ಅದೇ ರೀತಿಯಲ್ಲಿ ನಮ್ಮ ಇಷ್ಟ ದೇವತೆ ಭಗವಂತ ಸಜೀವವಾಗಿ ಜೀವಂತವಾಗಿ ನಮ್ಮ ಎದುರುಗಡೆ ಇದ್ದಾನೆ, ಕುಳಿತಿದ್ದಾನೆ. ಹೇಗೆ ಕುಳಿತಿದ್ದಾನೆ? ಅತ್ಯಂತ ಸುಂದರವಾದ ಒಂದು ಕಮಲದಲ್ಲಿ ಕುಳಿತಿದ್ದಾನೆ. ಅದು ಎಂಥ ಕಮಲ? ಬಹಳ ಸುಂದರವಾದ, ಸುಮಧುರವಾದ ನಮ್ಮ ಹೃದಯ ಕಮಲ. ಬೇರೆಲ್ಲೂ ಇಲ್ಲ ಅದು. ಆ ಕಮಲ ನಮ್ಮ ಹೃದಯದಲ್ಲಿದೆ. ಭಗವಂತ ನಮ್ಮ ಹೃದಯದಲ್ಲಿ ಕುಳಿತಿದ್ದಾನೆ. ಈ ರೀತಿ ಭಾವಿಸಿಕೊಂಡು ಸುಮ್ಮನೆ ಭಾವಿಸುವುದಷ್ಟಲ್ಲ, ಇದು ಕಲ್ಪನೆ ಅಷ್ಟೇ ಅಲ್ಲ, ನಿಜವಾಗಿಯೂ 100ಕ್ಕೆ 100 ಪಾಲು ಕೂಡ ಭಗವಂತ ಜೀವಂತವಾಗಿ ಕಣ್ಣೆದುರು ಇದ್ದಾನೆ ಅಂತ ಮನಸ್ಸಿನಲ್ಲಿ ಭಾವಿಸಿ ಅವನ ಸಾನ್ನಿಧ್ಯವನ್ನು ಚಿಂತನೆ ಮಾಡುವುದು. ಹೀಗೆ ಚಿಂತನೆ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಬೇರೇನೂ ಇರುವುದಿಲ್ಲ. ನಮ್ಮ ಎದುರುಗಡೆ ನಮ್ಮ ಆಪ್ತ ಸ್ನೇಹಿತ ಇದ್ದರೆ ನಮ್ಮ ಮನಸ್ಸಿನಲ್ಲಿ ಬೇರೆ ಯಾವ ಆಲೋಚನೆ ಇರುವುದಿಲ್ಲ. ಆ ಆಪ್ತ ಸ್ನೇಹಿತ ಒಬ್ಬನೇ ಇರ್ತಾನೆ. ಇದೇ ರೀತಿಯಲ್ಲಿ ಎಲ್ಲರಿಗಿಂತಲೂ ಆತ್ಮೀಯನಾದ, ನಮ್ಮ ಜೀವದ ಜೀವವೇ ಆಗಿರುವ, ನಮ್ಮ ಆತ್ಮವೇ ಆಗಿರುವ, ನಮ್ಮ
ಹೃದಯದಲ್ಲಿ ಅಡಗಿರುವ ಆ ಅಂತರಾತ್ಮನಾದ ಪರಮಾತ್ಮ ಇದ್ದಾನೆ ಅಂತ ಪ್ರತಿ ಕ್ಷಣವೂ ಭಾವಿಸುವುದು, ಇದು ಸಾನ್ನಿಧ್ಯ ಭಾವನೆ. ಹೀಗೆ ಭಾವಿಸಿದಾಗ ನಾವು ಸುಮ್ಮನೆ ಇರುವುದಕ್ಕಾಗುತ್ತೆಯೇ? ಭಗವಂತನ ಚಿಂತನೆಯನ್ನು ನಿರಂತರ ಮಾಡ್ತಾ ಇರುವವನು ಆ ಭಗವಂತನ ಗುಣವನ್ನು ಚಿಂತಿಸ್ತೇವೆ. ಭಗವಂತ ಹೇಗಿದ್ದಾನೆ, ಅವನ ರೂಪ ಏನು, ಅವನು ಯಾವ ರೀತಿಯ ಸುಂದರವಾದ ದೇಹವನ್ನು ಹೊಂದಿದ್ದಾನೆ, ಯಾವ ರೀತಿಯಲ್ಲಿ ಪ್ರಭೆಯಿಂದ ಕೂಡಿದ್ದಾನೆ, ದಿವ್ಯವಾದ ಪ್ರಭೆ ಅವನ ದೇಹದಿಂದ ಹೊರಕ್ಕೆ ಚಿಮ್ಮುತ್ತಾ ಇದೆ, ಅವನ ಕಣ್ಣುಗಳಿಂದ ಪ್ರಕಾಶಮಾನವಾದ ಆ ಬೆಳಕು ಹೊರಗೆ ಸೂಸ್ತಾ ಇದೆ, ನನ್ನ ಕಡೆಗೆ ಕೃಪೆಯ ರೂಪದಲ್ಲಿ ಇದು ಹರಿದು ಬರ್ತಾ ಇದೆ. ಅವನ ಆ ಕೃಪೆಗೆ ಪಾತ್ರನಾದ ನಾನು ಪ್ರತಿ ಕ್ಷಣವೂ ಕೂಡ ಪವಿತ್ರನಾಗ್ತಾ ಇದ್ದೇನೆ. ಭಗವಂತನ ಕೃಪೆಗೆ ಪಾತ್ರನಾದ ನಾನು ನನ್ನ ಎಲ್ಲ ಪಾಪ, ಕಳಂಕ, ಕೊಳೆ ಇವನ್ನೆಲ್ಲ ಕಳೆದು ಪರಿಶುದ್ಧನಾಗ್ತಾ ಇದ್ದೇನೆ. ಈ ರೀತಿಯ ಭಾವನೆ ನಮ್ಮಲ್ಲಿ ನಿರಂತರ ಆಗ್ತಾ ಇರ್ತದೆ. ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ವಿಧಾನ. ನಿಜವಾಗಿ ನಮ್ಮ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳ ಸಾರ ಇದು. ನಾವು ಪೂಜೆ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ, ದೇವಸ್ಥಾನಗಳಿಗೆ ಪ್ರದಕ್ಷಿಣೆ ಬರ್ತೇವೆ, ನಾನಾ ಬಗೆಯ ಸೇವೆಗಳನ್ನು ಮಾಡಿಸ್ತೇವೆ. ಇದೆಲ್ಲದರ ಅರ್ಥ ಏನು? ಭಗವಂತ ಎಲ್ಲರಿಗಿಂತಲೂ ನಮಗೆ ಅತ್ಯಂತ ಹತ್ತಿರನಾದವನು. ಅವನನ್ನು ಕುರಿತು ನಾನು ಎಲ್ಲರಿಗಿಂತ ಹೆಚ್ಚಿನ ಆದರವನ್ನು ಹೊಂದಿರಬೇಕು. ಅತ್ಯಂತ ಆತ್ಮೀಯನಾದ, ಯಾಕೆ ಅವನು ಅಷ್ಟೊಂದು ಅತ್ಯಂತ ಆತ್ಮೀಯ ಯಾಕೆ ಅಂದರೆ ಆ ಭಗವಂತ ಎಲ್ಲರಿಗಿಂತ ಶ್ರೇಷ್ಠ, ಈ ಪ್ರಪಂಚವನ್ನು ಮೀರಿದವನು, ಸರ್ವಕಾಲದಲ್ಲೂ ಇರುವಂಥವನು, ಅನಂತನಾದವನು, ಎಲ್ಲ ಜೀವಿಗಳ ಆ ಅಂತರಂಗದಲ್ಲಿ ಇರುವಂಥವನು ಅವನು. ಪ್ರತಿಯೊಂದು ಇಡೀ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವಂಥವನು ಅವನು. ಎಲ್ಲವನ್ನು ಮೀರಿದ ಅನಂತ ವ್ಯಕ್ತಿ ಆತ. ಆದ ಕಾರಣ ಅವನು ಎಲ್ಲರಿಗಿಂತಲೂ ನನಗೆ ಹತ್ತಿರನಾದ ಕಾರಣ. ಯಾಕೆ ಹತ್ತಿರ ಅಂದರೆ ನನ್ನ ಅಂತರಂಗದಲ್ಲೇ ಇದ್ದಾನೆ ಅವನು. ಅವನನ್ನು ಕುರಿತು ನಾನು ಎಷ್ಟೆಷ್ಟು ಚಿಂತಿಸಿದರೂ ಆ ಭಗವಂತ ನನಗೆ ಅತ್ಯಂತ ಶ್ರೇಷ್ಠವಾದದ್ದನ್ನೇ ನೀಡುತ್ತಾನೆ. ಅದೇನು? ಭಗವಂತನಲ್ಲಿ ಭಕ್ತಿ, ಭಗವಂತನಲ್ಲಿ ಕೃಪೆ. ಅವನ ಕೃಪೆ ನನ್ನ ಕಡೆಗೆ ಹರಿಯುವುದಕ್ಕೆ ಶುರುವಾದರೆ ನಾನು ವ್ಯಕ್ತಿಯೇ ಬದಲಾಗ್ತೇನೆ. ಈ ಪ್ರಪಂಚ ಬೇಡ, ಈ ಪ್ರಪಂಚದ ಸುಖ ದುಃಖಗಳು ಬೇಡ, ಕೊನೆ ಇಲ್ಲದಂಥ ಜನನ ಮರಣದ ಬಂಧನ ಬೇಡ. ನನಗೆ ಭಗವಂತನ ಆ ಕೃಪೆ ಒಂದು ಇದ್ದು ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಏನೂ ಬೇಡ. ಯಾಕಂದರೆ ಅದು ಪರಮಾನಂದ. ಭಗವಂತನ ಎಲ್ಲ ಗುಣಗಳ ಗಣವಾದ, ಎಲ್ಲ ಉತ್ತಮ ವಸ್ತುಗಳ ಆ ಮೂಲವಾದಂಥ ಭಗವಂತನ ಕೃಪೆಯೇ ನನಗೆ ಸಿಕ್ಕಿಬಿಟ್ರೆ, ಅವನೇ ಅಷ್ಟು ಆತ್ಮೀಯನಾಗಿ ಬಿಟ್ಟರೆ ನನಗೆ ಇನ್ನೇನು ಬೇಕು? ಈ ರೀತಿಯ ಭಾವನೆಯನ್ನು ನಾವು ನಿರಂತರ ಹೊಂದುತ್ತಾ ಹೋದರೆ ಅದು ನಿಜವಾದ ಆಚರಣೆ. ಪೂಜೆ ಮಾಡಬೇಕಾದ್ರೆ ಒಂದೊಂದು ಹೂವನ್ನು ಅರ್ಚಿಸುವಾಗಲೂ ಕೂಡ ನಾವು ಈ ಭಾವನೆಯನ್ನು ಇಟ್ಟುಕೊಂಡು ಅರ್ಚಿಸ್ತಾ ಹೋದರೆ ಆ ಪೂಜೆಯೇ ಬದಲಾಗ್ತದೆ. ಯಾಂತ್ರಿಕವಾಗಿ ನಾವು ಪೂಜೆ ಮಾಡ್ತಾ ಇರಬೇಕಾದ್ರೆ ಮಂತ್ರ ಹೇಳುತ್ತೇವೆ, ಹೂವನ್ನು ಅರ್ಚಿಸ್ತಾ ಬರ್ತೇವೆ. ಆದರೆ ನಮ್ಮ ಮನಸ್ಸು ಇನ್ನೆಲ್ಲೋ ವ್ಯವಹಾರದಲ್ಲಿ ತೊಡಗಿರುತ್ತದೆ. ಇದರಿಂದ ಯಾವ ಉಪಯೋಗವೂ ಇಲ್ಲ. ಇದು ಪೂಜೆಯೇ ಅಲ್ಲ, ಯಾಂತ್ರಿಕವಾದ ಒಂದು ಕ್ರಿಯೆ ಆಗುತ್ತೆ ಅಷ್ಟೆ. ಅದೇ ರೀತಿಯಲ್ಲಿ ಪಾರಾಯಣ ಮಾಡ್ತೇವೆ. ಎಷ್ಟು ವೇಗದಲ್ಲಿ ಸಹಸ್ರನಾಮ ಹೇಳ್ತೇವೋ ಅಷ್ಟು ನಮಗೆ ಲಾಭ ಅಂತ ಭಾವಿಸ್ತೇವೆ. ಆದರೆ ಒಂದೇ ಒಂದು ನಾಮವನ್ನು ಉಚ್ಚರಿಸುವಾಗಲೂ ಕೂಡ ನಮ್ಮ ಮನಸ್ಸು ಆ ನಾಮದಲ್ಲಿಲ್ಲ. ಭಗವಂತನ ನಾಮ ಅಂತಂದರೆ ಸಾಕ್ಷಾತ್ ಭಗವಂತನೇ. ಶ್ರೀರಾಮಕೃಷ್ಣರು ಹೇಳ್ತಾರೆ, ನಾಮ ಮತ್ತು ನಾಮಿ ಬೇರೆ ಅಲ್ಲ. ಭಗವಂತನ ನಾಮ ಮತ್ತು ಭಗವಂತ ಎರಡೂ ಒಂದೇ ಅಂತ ಹೇಳ್ತಾರೆ. ಸಹಸ್ರ ನಾಮವನ್ನು ಉಚ್ಚರಿಸುವವರು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ರಾಮ ಸಹಸ್ರನಾಮ ಇತ್ಯಾದಿ ಅನೇಕಾನೇಕ ಸಹಸ್ರನಾಮಗಳಿವೆ. 1,000 ಭಗವಂತನ ನಾಮವನ್ನು ಉಚ್ಚರಿಸಿದರೆ 1,000 ಬಾರಿ ಭಗವಂತನನ್ನು ಚಿಂತಿಸಿದ ಹಾಗಾಗ್ತದೆ. ಆದರೆ ಮನಸ್ಸು ಮಾತ್ರ ಅಲ್ಲಿ ಇರಬೇಕಾಗ್ತದೆ. ಒಂದು ಭಗವಂತನ ರಾಮ ಎನ್ನುವ ಒಂದು ಚಿಂತನೆಯನ್ನು, ಕೃಷ್ಣ ಎನ್ನುವ ಒಂದು ಹೆಸರನ್ನು ನಾವು ಉಚ್ಚರಿಸುವಾಗ ನಾವು ಉಚ್ಚರಿಸ್ತೇವೆ. ಆದರೆ ಮನಸ್ಸು ಅಲ್ಲಿ ಇಲ್ಲದೆ ಹೋದರೆ ಆ ಉಚ್ಚಾರದಿಂದ ಏನು ಪ್ರಯೋಜನವಿಲ್ಲ. ಆದ ಕಾರಣ ಸಹಸ್ರನಾಮ ಮಾಡುವಾಗಲೂ ಪ್ರತಿ ಕ್ಷಣವೂ ಪ್ರತಿಯೊಂದು ಉಚ್ಚಾರದಲ್ಲೂ ನಮ್ಮ ಮನಸ್ಸು ಅಲ್ಲೇ ಇದೆ. ಇನ್ನು ಅದರ ಜೊತೆಗೆ ಭಾವನೆಯೂ ಸೇರಿಕೊಂಡಿದೆ. ಭಗವಂತನ ಸಾನ್ನಿಧ್ಯ ಭಾವನೆಯೂ ಇದೆ. ನಾವು ಆ ನಾಮವನ್ನು ಉಚ್ಚರಿಸುವಾಗ ಸಾಕ್ಷಾತ್ ಆ ಪರಮಾತ್ಮನೇ ನಮ್ಮ ಕಣ್ಣೆದುರುಗಡೆ ಇದ್ದಾನೆ ಅಂತ ಭಾವಿಸಿಕೊಂಡ್ರೆ ಅದು ಎಂಥ ಶಕ್ತಿ ನಮ್ಮ ಆ ಸಾಧನೆಗೆ ಬರುತ್ತದೆ ಗೊತ್ತೇ? ಆಧ್ಯಾತ್ಮಿಕ ಸಾಧನೆ ಆಗುತ್ತದೆ. ಪೂಜೆ ಎನ್ನುವುದು, ಪಾರಾಯಣ ಎನ್ನುವುದು
ನಮ್ಮ ಸ್ತೋತ್ರ ಪಠಣ ಎನ್ನುವುದು ಆಧ್ಯಾತ್ಮಿಕ ಸಾಧನೆ ಆಗ್ತದೆ. ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದಾಗ ಸಾಕ್ಷಾತ್ ಭಗವಂತನನ್ನು ಚಿಂತಿಸ್ತಾ ಅವನು ಮಧ್ಯದಲ್ಲಿದ್ದಾನೆ, ಅವನಿಗೆ ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೇನೆ ಎನ್ನುವಂಥ ಆ ನಿರಂತರ ಸಾನ್ನಿಧ್ಯ ಭಾವನೆ ಇದ್ದುಬಿಟ್ರೆ ಆ ಪ್ರದಕ್ಷಿಣೆಗೆ ವಿಶೇಷವಾದ ಅರ್ಥ ಬರ್ತದೆ. ಅದರಿಂದ ನಮಗೆ ಅದು ಅನಂತವಾದ ಲಾಭ ಕೂಡ, ಆಧ್ಯಾತ್ಮಿಕ ಲಾಭ ಉಂಟಾಗ್ತದೆ. ಅವನ ಕೃಪೆ ನಮ್ಮ ಕಡೆಗೆ ಹರಿದು ಬರ್ತದೆ. ಆದ ಕಾರಣ ಈ ಭಾವನೆ, ಸಾನ್ನಿಧ್ಯ ಭಾವನೆ ಬಹಳ ಮುಖ್ಯವಾದದ್ದು. ನಮ್ಮ ಕಣ್ಣೆದುರುಗಡೆ ಇರುವಂಥ ವ್ಯಕ್ತಿ ಪೂಜೆ ಮಾಡಬೇಕಾದ್ರೆ, ಸಾಧನೆ ಮಾಡಬೇಕಾದ್ರೆ, ಜಪ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ನಮ್ಮ ಕಣ್ಣೆದುರುಗಡೆ ಕುಳಿತಂಥ ಆ ಇಷ್ಟಮೂರ್ತಿ ಜೀವಂತವಾಗಿದ್ದಾನೆ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದರಂತೆ ಸ್ವಾಮಿ ವಿವೇಕಾನಂದರಿಗೆ, ಭಗವಂತ ಇದ್ದಾನೆ. ಯಾವ ರೀತಿ ಇದ್ದಾನೆ? ನಾನು ನಿನ್ನನ್ನು ನೋಡ್ತಾ ಇದ್ದೀನಲ್ಲ, ಅದಕ್ಕಿಂತಲೂ ಹೆಚ್ಚು ನಿಜವಾಗಿದ್ದಾನೆ. ಅಂದರೆ ಭಗವಂತನನ್ನು ಕಂಡವರು ಹೇಳಿರುವ ಮಾತು ಅದು. ಈ ವ್ಯಕ್ತಿಗಳು, ನಮ್ಮ ಸುತ್ತಮುತ್ತ ಇರುವ ಪ್ರಪಂಚ, ಇದೆಲ್ಲವೂ ಕೂಡ ಜೀವಂತ ಆಗಿದ್ದರೂ ಕೂಡ ಅದಕ್ಕಿಂತ ಹೆಚ್ಚು ಜೀವಂತವಾಗಿದ್ದಾನೆ ಭಗವಂತ. ಯಾಕಂದರೆ ಎಲ್ಲ ಜೀವಿಗಳ ಆ ಜೀವಂತಿಕೆಯನ್ನು ಕೊಟ್ಟವನು ಯಾರು? ಈ ಭಗವಂತ. ಅವನು ಎಲ್ಲರಿಗಿಂತ ಅತ್ಯಂತ ಬೆಳಕಿನಿಂದ ಕೂಡಿದ್ದಾನೆ. ಅದಕ್ಕೋಸ್ಕರ ಕೆಲವು ಶಾಸ್ತ್ರಗಳಲ್ಲಿ ಸೂರ್ಯಕೋಟಿ ಸಮಪ್ರಭಾ ಎನ್ನುವುದಾಗಿ ಭಗವಂತನನ್ನು ಕರೀತಾರೆ. ಕೋಟಿ ಸೂರ್ಯರಷ್ಟು ಪ್ರಭೆಯಿಂದ ಕೂಡಿರುವ ಜೀವ ಅದು. ಯಾಕಂದರೆ ಎಲ್ಲ ಜೀವಗಳ ಆ ಒಂದು ಮೂಲಸ್ಥಾನ ಅದು. ಅಂಥ ಭಗವಂತ ಪ್ರಕಾಶಮಾನವಾಗಿ ನನ್ನ ಎದುರುಗಡೆ ಇದ್ದಾನೆ ಅಂತ ನಾವು ನಿರಂತರ ಚಿಂತಿಸ್ತಾ ಹೋದರೆ ಅದು ಸಾನ್ನಿಧ್ಯ ಭಾವನೆ ಆಗ್ತದೆ. ಈ ರೀತಿಯಲ್ಲಿ ಭಕ್ತಿ ಮಾರ್ಗದಲ್ಲೂ ಕೂಡ ಭಗವಂತನನ್ನು ಅಲೌಕಿಕ ವ್ಯಕ್ತಿಯಾಗಿ ಜೀವಂತವಾಗಿ ಕಾಣಬೇಕು. ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಸಾಧನೆ. ಇದರಿಂದ ಮನಸ್ಸು ಇನ್ನೆಲ್ಲಿಗೂ ಹೋಗೋದಿಲ್ಲ. ಇದರ ಜೊತೆಗೆ ಭಗವಂತನ ಜೊತೆಗೆ ನಿರಂತರ ಮಾತನಾಡುವುದನ್ನು ನಾವು ರೂಢಿಸಿಕೊಳ್ಳಬಹುದು. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದರು, ಭಗವಂತನನ್ನು ಕಾಣಬಹುದು, ಅವನ ಜೊತೆಗೆ ಮಾತನಾಡಬಹುದು. ಸದ್ಯದ ನಮ್ಮ ಸ್ಥಿತಿಯಲ್ಲಿ ಭಗವಂತ ನಮಗೆ ಕಾಣಿಸುವುದಿಲ್ಲ. ಆದರೆ ಅಗೋಚರನಾಗಿರುವಂಥ ಆ ವ್ಯಕ್ತಿ ನಮ್ಮ ಎದುರುಗಡೆ ಇದ್ದಾನೆ ಅಂತಲೇ ಭಾವಿಸಿಕೊಂಡು, ಯಾಕೆ ನಾವು ಭಾವಿಸ್ತೇವೆ ಅಂದರೆ ನಿಜವಾಗಿಯೂ ಇದ್ದಾನೆ, ನಮ್ಮ ದೋಷದಿಂದಾಗಿ ನಾವು ಕಾಣ್ತಾ ಇಲ್ಲ. ನಾವು ನೋಡದೇ ಇದ್ದರೂ ಕೂಡ ಅವನು ಇದ್ದಾನೆ ಎನ್ನುವಂಥ ಸತ್ಯ ಸುಳ್ಳಲ್ಲವಲ್ಲ. ಆದ ಕಾರಣ ನನಗೆ ಕಾಣದೇ ಹೋದರೂ ನನ್ನ ಎದುರುಗಡೆ ಇದ್ದಾನೆ ಜೀವಂತವಾಗಿ ಆ ವ್ಯಕ್ತಿ ಭಗವಂತ ಅಂತ ಅವನ ಜೊತೆಗೆ ನಾವು ಮಾತುಕತೆ ನಡೆಸಬಹುದು. ನಮ್ಮ ಎಲ್ಲ ಕಷ್ಟವನ್ನು ಹೇಳಿಕೊಳ್ಬಹುದು, ನಮ್ಮ ಅಂತರಂಗವನ್ನು ತೋಡಿಕೊಳ್ಳಬಹುದು. ನಮಗೇನೇನು ಆಸೆ ಆಶೋತ್ತರಗಳಿವೆ ಅದನ್ನು ಅವನ ಬಳಿ ನಿವೇದಿಸಿಕೊಳ್ಳಬಹುದು, ಪ್ರಾರ್ಥಿಸಬಹುದು. ಖಂಡಿತ ಅವನು ಕೇಳ್ತಾನೆ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದರು, ಭಗವಂತ ನಾವು ಆಡುವ ಪ್ರತಿಯೊಂದು ಮಾತನ್ನೂ ಕೇಳ್ತಾನೆ. ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವ ಪ್ರತಿಯೊಂದು ಆಲೋಚನೆಯನ್ನು ಅವನು ನೋಡ್ತಾನೆ. ಆದ ಕಾರಣ ಪ್ರತಿ ಕ್ಷಣವೂ ಕೂಡ ಅವನನ್ನು ಉನ್ನತವಾದದ್ದಕ್ಕೋಸ್ಕರ ಕೇಳಬೇಕು, ಕ್ಷುಲ್ಲಕವಾದದ್ದಕ್ಕೋಸ್ಕರ ಕೇಳಬೇಡಿ ಅಂತ ಶ್ರೀರಾಮಕೃಷ್ಣ ಹೇಳ್ತೀವಿ. ಅವನು ಪ್ರತಿಯೊಂದನ್ನು ಕೂಡ ಗಮನಿಸ್ತಾನೆ, ನಮ್ಮ ಆಸೆಯನ್ನೆಲ್ಲ ಈಡೇರಿಸ್ತಾನೆ. ಆದ ಕಾರಣ ಭಗವಂತನಲ್ಲಿ ಪ್ರಾರ್ಥಿಸುವುದು ಅಂದರೆ ಮಾತನಾಡುವುದು, ಅವನಲ್ಲಿ ನಮ್ಮ ಅಂತರಂಗವನ್ನು ತೋಡಿಕೊಳ್ಳುವುದು ಕೂಡ ಬಹಳ ಮುಖ್ಯವಾದ ಒಂದು ಸಾಧನೆ. ಇನ್ನು ಶ್ರೀರಾಮಕೃಷ್ಣರು ಕೂಡ ಮೂರನೆಯ ಅಂಶ, ಶ್ರೀರಾಮಕೃಷ್ಣರು ಅನೇಕ ಬಗೆಯ ಈ ಆಧ್ಯಾತ್ಮಿಕ ಸಾಧನೆಯ ರೀತಿಗಳನ್ನು ಹೇಳ್ತಾರೆ. ಶ್ರೀರಾಮಕೃಷ್ಣ ವಚನವೇದ ಎನ್ನುವಂಥ ಒಂದು ಅತ್ಯದ್ಭುತವಾದ ಸಾಧನೆಯ ಗ್ರಂಥ ಅದು. ಅವರ ಮಾತಿನಿಂದ, ಶ್ರೀರಾಮಕೃಷ್ಣರ ಮಾತುಗಳ ಮೂಲಕ ಈ ಉಪದೇಶಗಳನ್ನು ನಾವು ನಮ್ಮ ಸಾಧನೆಯಲ್ಲಿ ಅಳವಡಿಸಿಕೊಳ್ಳಬಹುದು. ನಿಜವಾದ ಸಾಧಕರಿಗೆ ಅವರು ನೀಡಿದಂಥ ಎಲ್ಲ ಬಗೆಯ ಉಪದೇಶಗಳ ಸಾರ ಎಲ್ಲವೂ ಈ ಶ್ರೀರಾಮಕೃಷ್ಣ ವಚನವೇದ ಗ್ರಂಥದಲ್ಲಿ ಇದೆ. 10 ಬಗೆಯ ಸಾಧನೆಯ ವಿಧಾನಗಳನ್ನು ಅವರು ಹೇಳ್ತಾರೆ. ಈ 10 ಬಗೆಯ ಎಲ್ಲ ವಿಧಾನಗಳನ್ನು ಕೂಡ ನಾವು ಅನುಸರಿಸಬಹುದು. ಅಥವಾ ನಮಗೆ ಯಾವ ಉಪದೇಶ ಅಥವಾ ಶ್ರೀರಾಮಕೃಷ್ಣರ ಸಾಧನೆಯ ವಿಧಾನ ಹೆಚ್ಚು ಆಪ್ತವಾಗ್ತದೆ, ಅದು ಹೆಚ್ಚು ಉಪಯುಕ್ತ ಅನ್ನಿಸ್ತದೆ, ಅದನ್ನು ಮಾತ್ರ ಒಂದನ್ನೇ ಹಿಡಿದುಕೊಂಡು ನಾವು ಸಾಧನೆ ಮಾಡ್ಬೋದು. ಯಾವ ರೀತಿಯಲ್ಲಿ ಬೇಕಾದರೂ ನಾವು ಸಾಧಿಸಬಹುದು. ನಮ್ಮ ಸಾಧನೆಯನ್ನು ನಾವು ಮುಂದುವರಿಸುವುದಕ್ಕೆ ಸಾಧ್ಯ ಇದೆ. ಕೆಲವೊಂದು ಸಣ್ಣ ಒಳ್ಳೆಯ ಒಂದು ಉದಾಹರಣೆಗಳನ್ನು ಕೊಟ್ಟು ಈ ಯಾವ ರೀತಿಯಲ್ಲಿ ಶ್ರೀರಾಮಕೃಷ್ಣರ
ಕೆಲವು ಉಪದೇಶಗಳನ್ನು ನಾವು ಸಾಧನೆಗೆ ಬಳಸ್ಕೊಳ್ಳಬಹುದು ಎನ್ನುವುದನ್ನು ಈಗ ನೋಡೋಣ. ಒಂದು ಕಡೆ ಅವರು ಹೇಳ್ತಾರೆ, ಸಾಧಕ ಹೇಗೆ ಇರಬೇಕು ಅಂತಂದರೆ ಶ್ರೀಮಂತರ ಮನೆಯ ದಾಸಿಯ ಹಾಗೆ ಇರಬೇಕು. ಶ್ರೀಮಂತರ ಮನೆಯ ದಾಸಿ ಏನು ಮಾಡ್ತಾಳೆ? ಎಲ್ಲ ಕೆಲಸ ಕಾರ್ಯಗಳನ್ನೂ ಮಾಡ್ತಾಳೆ. ಅವಳ ಮನಸ್ಸು ಮಾತ್ರ ತನ್ನ ಹಳ್ಳಿಯಲ್ಲಿರುವ ಮನೆಯ ಕಡೆಗೇ ಇರ್ತದೆ. ಯಜಮಾನನ ಮಕ್ಕಳು ತನ್ನ ಮಕ್ಕಳು ಅಂತಲೇ ಅವಳು ಹೇಳ್ತಾಳೆ, ನನ್ನ ಹರಿ, ನನ್ನ ರಾಮ ಅಂತ ಹೇಳ್ಕೊಂಡು ಮುದ್ದಾಡ್ತಾಳೆ. ಆದರೆ ಅವಳಿಗೆ ಮನಸ್ಸಿನ ಆಂತರ್ಯದಲ್ಲಿ ಗೊತ್ತಿದೆ, ನನ್ನ ನಿಜವಾದ ಮಗು ಹಳ್ಳಿಯಲ್ಲಿರುವ ನನ್ನ ಮನೆಯಲ್ಲಿದೆ, ಈ ಮಕ್ಕಳು ನನ್ನ ಮಕ್ಕಳಲ್ಲ. ತನ್ನ ಮನೆ ಅಂತ ಅಂದ್ಕೊಂಡೇ ಆ ಮನೆಯಲ್ಲಿ ಸ್ವಚ್ಛಗೊಳಿಸುವ ಕಾರ್ಯ, ಎಲ್ಲ ಬಗೆಯ ಅಡಿಗೆ ಕಾರ್ಯವನ್ನು ಮಾಡ್ತಾಳೆ. ಆದರೆ ಅವಳಿಗೆ ಗೊತ್ತಿದೆ, ನನ್ನ ನಿಜವಾದ ಮನೆ ಹಳ್ಳಿಯಲ್ಲಿದೆ, ಇದಲ್ಲ ಅಂತ. ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿರುವ ಯಾವ ವಸ್ತು, ಯಾವ ಸಂಗತಿಗಳು ಕೂಡ ನನಗೆ ಪಟ್ಟಿಲ್ಲ, ಭಗವಂತ ಒಬ್ಬನೇ ನನಗೆ ಸೇರಿದವನು ಅಂತ ಭಾವಿಸಬೇಕು ಎನ್ನುವುದಾಗಿ ಹೇಳುತ್ತಿತ್ತು. ಇನ್ನೊಂದು ಕಡೆ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಆಮೆ ನೀರಲ್ಲಿ ಈಜಾಡ್ತಾ ಇರ್ತದೆ, ಆದರೆ ಅದರ ಮನಸ್ಸು ಎಲ್ಲಿದೆ ಗೊತ್ತೇ? ತನ್ನ ಮೊಟ್ಟೆಗಳಿರುವ ದಡದಲ್ಲಿ. ಅದಕ್ಕೆ ಅಪಾಯ ಆಗುತ್ತಾ ಇದೆಯೋ, ಅದು ಯಾವ ಸ್ಥಿತಿಯಲ್ಲಿದೆ, ಅದಕ್ಕೆ ಕಾವು ಕೊಡಬೇಕಲ್ಲ ಇತ್ಯಾದಿ ಅದರ ಚಿಂತನೆ ಯಾವಾಗಲೂ ಆ ಮೊಟ್ಟೆಯ ಬಗ್ಗೆ ಇರ್ತದೆ. ಅದೇ ರೀತಿಯಲ್ಲಿ ಸಂಸಾರದ, ಪ್ರಪಂಚದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡು, ಕರ್ತವ್ಯಗಳನ್ನು ಮಾಡು, ಆದರೆ ನಿನ್ನ ಮನಸ್ಸನ್ನು ಮಾತ್ರ ಭಗವಂತನಲ್ಲೇ ಇಡು. ಯಾಕೆ? ಅವನು ಮಾತ್ರ ನಮಗೆ ಅಂತಿಮವಾಗಿ ಸೇರಿದವನು, ಕುಟುಂಬದ ಯಾವುದು ಕೂಡ ನಮಗೆ ಸೇರಿಲ್ಲ. ಹೀಗೆ ಶ್ರೀರಾಮಕೃಷ್ಣರು ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಒಂದು ಕತ್ತಲೆ ಕೋಣೆ ಸಾವಿರಾರು ವರ್ಷಗಳಿಂದ ಕತ್ತಲೆಯಿಂದ ತುಂಬಿದೆ. ಆ ಕೋಣೆಗೆ ಒಂದು ಕ್ಷಣ ಯಾರೋ ಬೆಳಕನ್ನು ತಂದುಕೊಟ್ರೆ ಒಂದೇ ಕ್ಷಣದಲ್ಲಿ ಆ ಕತ್ತಲೆ ಸಂಪೂರ್ಣವಾಗಿ ಹೊರಟು ಹೋಗ್ತದೆ, ಎಲ್ಲ ಬೆಳಕು ತುಂಬುತ್ತದೆ. ಅದೇ ರೀತಿಯಲ್ಲಿ ಅಜ್ಞಾನ ಎನ್ನುವುದು ಅನೇಕ ಜನ್ಮಗಳಿಂದ ನಮ್ಮಲ್ಲಿ ತುಂಬಿಕೊಂಡು ಭಗವಂತನನ್ನು ನಾವು ಮರೆತಿದ್ದೇವೆ. ಒಂದು ಕ್ಷಣ ಭಗವಂತನ ಸಾಕ್ಷಾತ್ಕಾರವಾಗಿ ಬಿಟ್ಟರೆ ಆ ಕೋಟಿ ಕೋಟಿ ಜನ್ಮಗಳಿಂದ ಬಂದಿರುವ ಎಲ್ಲ ಅಜ್ಞಾನವು ಒಂದೇ ಕ್ಷಣದಲ್ಲಿ ಹೊರಟು ಹೋಗ್ತದೆ. ಅದಕ್ಕೆ ಮಾರ್ಗ ಯಾವುದು? ಭಗವಂತನ ಕೃಪೆ ಎನ್ನುವುದಾಗಿ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅವರು ಹೇಳುವ ಅನೇಕ ಉಪದೇಶಗಳಲ್ಲಿ ಪ್ರಧಾನವಾಗಿ ಕಾಣಿಸುವ ಒಂದು ಲಕ್ಷಣ ಏನು ಅಂತಂದರೆ, ಭಾವ ಮುಖ್ಯ. ಮನಸ್ಸಿನ ಭಾವನೆ ಅದು ಭಗವಂತನ ಕಡೆಗೇ ಹರಿಯುವ ಹಾಗೆ ಮಾಡುವುದು ಮುಖ್ಯ. ಮನಸ್ಸಿನಲ್ಲಿ ಭಗವಂತನನ್ನೇ ಚಿಂತಿಸುವುದು ಮುಖ್ಯ. ಅವನ ಸ್ಮರಣೆ ಸದಾ ಇರಬೇಕು. ಸ್ಮರಣೆ ಒಂದೇ ಸಾಲದೆ ಅಂತ ಪುರಂದರದಾಸರು ಹಾಡಿದರು. ಯಾವಾಗಲೂ ಭಗವಂತನ ಸ್ಮರಣೆಯೇ ನನಗೆ ಉಂಟಾಗುವ ಹಾಗೆ ಮಾಡುವಂತ ಅವರು ಹಾಡಿದರು. ಈ ಎಲ್ಲ ಸಂತರುಗಳ, ಮಹಾತ್ಮರುಗಳ ಎಲ್ಲ ಉಪದೇಶದ ಸಾರ ಇಷ್ಟೇ. ಮನಸ್ಸು ಬೇರೇನನ್ನೂ ಚಿಂತಿಸದೇ ಇರಲಿ, ಭಗವಂತನನ್ನು ಮಾತ್ರವೇ ಚಿಂತಿಸಲಿ. ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳ ಕರ್ಮ, ಯೋಗ, ಭಕ್ತಿ, ಜ್ಞಾನ ಗುರಿಯೂ ಅಷ್ಟೇ. ಮನಸ್ಸನ್ನು ಹೇಗಾದರೂ ಭಗವಂತನಲ್ಲಿ ಇಡಬೇಕು. ಅದಕ್ಕೆ ನೀವು ಯಾವ ಉತ್ತಮ ಕಾರ್ಯವನ್ನಾದರೂ ಮಾಡಿ, ಅತ್ಯುತ್ತಮ ಸಾಧು ಸಂತರುಗಳ ಜೀವನವನ್ನು ಅಭ್ಯಾಸ ಮಾಡಿ, ಅವರ ಉಪದೇಶಗಳನ್ನು ಓದಿ, ಶಾಸ್ತ್ರ ಗ್ರಂಥಗಳನ್ನು ಓದಿ, ಸಾಧಕರ ಜೊತೆಗೆ ಒಡನಾಟ ಮಾಡಿ, ಸತ್ಸಂಗ ಅಂದರೆ ಇದೇನೆ, ಅಥವಾ ಶ್ರೇಷ್ಠ ಗುರುಗಳ ಜೊತೆಗೆ ಇದ್ದುಕೊಂಡು ಸಿಗುವುದಾಗಿದ್ದರೆ, ಇತ್ತೀಚಿನ ಕಾಲದಲ್ಲಿ ಆಧ್ಯಾತ್ಮಿಕ ಗುರುಗಳು ಸಿಗುವುದೇ ಕಷ್ಟ, ಅದು ನಿಜವಾದ ಆಧ್ಯಾತ್ಮಿಕ ಗುರುಗಳು, ಅವರನ್ನು ಹುಡ್ಕೊಂಡು ಹೋಗಿ ಅವರ ಉಪದೇಶವನ್ನು ಪಡೆಯಿರಿ. ಅಥವಾ ಶ್ರೀರಾಮಕೃಷ್ಣ ವಚನವೇದ, ಈಗ ತಾನೇ ಹೇಳಿದ ಹಾಗೆ ರಾಮಕೃಷ್ಣ ವಚನವೇದ, ಭಗವದ್ಗೀತೆ, ಉಪನಿಷತ್ತುಗಳು, ಇಂಥ ಅನೇಕಾನೇಕ ಉತ್ತಮ ಗ್ರಂಥಗಳಿವೆ, ಆಧ್ಯಾತ್ಮಿಕ ಗ್ರಂಥಗಳು. ಅವುಗಳನ್ನು ನಿರಂತರ ಒಂದು ಸಲ ಓದಿ ಮುಗಿಸಿದರೆ ಸಾಕಾಗೋದಿಲ್ಲ. ನಮ್ಮ ಜೀವನಕ್ಕೆ ಪ್ರತಿನಿತ್ಯವೂ ಕೂಡ ಸ್ಫೂರ್ತಿ ಕೊಡುವ ಹಾಗೆ ಈ ಉಪದೇಶಗಳು ಇವೆ, ಈ ಗ್ರಂಥಗಳು ಇವೆ. ಅವುಗಳನ್ನು ಅಭ್ಯಾಸ ಮಾಡುವುದು, ಆಮೇಲೆ ಈಗಲೇ ಹೇಳಿದ ಹಾಗೆ ಆಚರಣೆಗಳು, ಪೂಜೆ, ಸಹಸ್ರನಾಮ ಇತ್ಯಾದಿಗಳನ್ನು ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸಾನ್ನಿಧ್ಯ ಭಾವನೆ. ಭಗವಂತ ಇದ್ದಾನೆ, ಸದಾ ಇದ್ದಾನೆ, ನಮ್ಮ ಜೊತೆಗೇ ಇದ್ದಾನೆ, ಇದನ್ನು ಸದಾ ಬೆಳೆಸ್ಕೊಳ್ಬೇಕು, ಅಭ್ಯಾಸ ಮಾಡಬೇಕು, ವೈರಾಗ್ಯವನ್ನು ಹೊಂದಬೇಕು. ಪ್ರಧಾನವಾಗಿ ಈ 3 ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಭಗವದ್ಗೀತೆ ಹೇಳಿದ ಹಾಗೆ ಅಭ್ಯಾಸ ಮತ್ತು ವೈರಾಗ್ಯ, ಸಾನ್ನಿಧ್ಯ ಭಾವನೆ. ಮೂರನೇದಾಗಿ ಶ್ರೀರಾಮಕೃಷ್ಣರು ಹೇಳಿರುವ ಹಲವಾರು ಉತ್ತಮ ಉಪದೇಶಗಳ ಸಾರ, ಭಾವನೆ ಎನ್ನುವುದು ಬಹಳ ಮುಖ್ಯ. ಭಗವಂತ ಇದ್ದಾನೆ, ಅವನನ್ನು ನಾವು ಆರಾಧಿಸ್ತಾ ಇದ್ದೇವೆ, ನನ್ನ ಮನಸ್ಸು ಸದಾ ಅವನಲ್ಲೇ ಇರಬೇಕು ಎನ್ನುವ ಈ ಭಾವನೆ ಬಹಳ ಮುಖ್ಯ. ಇವುಗಳನ್ನು ನಾವು ಹೊಂದಿಕೊಂಡಿದ್ದರೆ ನಮ್ಮ ಸಾಧನೆಯನ್ನು ನಾವು ಇನ್ನಷ್ಟು
ಉತ್ತಮಗೊಳಿಸಬಹುದು. ಭಗವಂತನ ಕೃಪೆ ನಮ್ಮ ಕಡೆಗೆ ಹರಿದು ಬರುವ ಹಾಗೆ ಮಾಡಬಹುದು. ನಮ್ಮ ಮನಸ್ಸನ್ನು ಸದಾ ಭಗವನ್ಮುಖವಾಗಿ ಇಡುವುದಕ್ಕೆ ಇದೆಲ್ಲವೂ ಸಹಕಾರಿಯಾಗ್ತವೆ. ಇದರೊಂದಿಗೆ ನಾವು ಇನ್ಯಾವ ವಿಧಾನಗಳನ್ನು ಬೇಕಾದರೂ ಅನುಸರಿಸಬಹುದು. ಅದು ನಮ್ಮ ಮನಸ್ಥಿತಿಗೆ, ನಮ್ಮ ಮನಸ್ಸಿನ ಒಂದು ಹಂತಕ್ಕೆ ಸಂಬಂಧಪಟ್ಟಿರ್ತದೆ. ಯಾವುದೇ ಒಳ್ಳೆಯ ವಿಚಾರಗಳನ್ನಾದರೂ ನಾವು ಅನುಸರಿಸಬಹುದು. ಮುಖ್ಯ ನಮ್ಮ ಮನಸ್ಸು ಭಗವಂತನಲ್ಲೇ ಇರುವುದು. ಇದಕ್ಕೆ ಶ್ರೀರಾಮಕೃಷ್ಣರಂಥ ಮಹಾತ್ಮರ, ಶಾರದಾ ದೇವಿಯಂಥವರ ಅಥವಾ ಸ್ವಾಮಿ ವಿವೇಕಾನಂದರ, ಶ್ರೀಕೃಷ್ಣ ಪರಮಾತ್ಮನ, ರಾಮ ಅಂಥ, ಬುದ್ಧನಂಥ ಮಹಾ ಅವತಾರ ಪುರುಷರ, ಸಾಧು ಸಂತರುಗಳ ಎಲ್ಲರ ಕೃಪೆ ನಮ್ಮ ಮೇಲೆ ಬರಲಿ, ಅವರು ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾವು ಪ್ರಾರ್ಥಿಸೋಣ. ಯಾಕಂದರೆ ಈ ಆಧ್ಯಾತ್ಮಿಕ ಜೀವನದ ಮಾರ್ಗ ಅತ್ಯಂತ ದೀರ್ಘವಾದದ್ದು. ಈ ಮಾರ್ಗದಲ್ಲಿ ನಾವು ಅನೇಕ ವಿಘ್ನಗಳನ್ನು ಎದುರಿಸಬೇಕಾಗ್ತದೆ. ಹಲವು ಬಾರಿ ದಾರಿ ಕಾಣದೆ ಕತ್ತಲಲ್ಲಿ ತಡ್ಕಾಡಬೇಕಾಗತ್ತೆ. ಆಗ ಈ ಎಲ್ಲ ಮಹಾತ್ಮರ ಆಶೀರ್ವಾದ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಕಾಪಾಡಲಿ. ಅದಕ್ಕೋಸ್ಕರ ಪ್ರಾರ್ಥಿಸ್ತಾ ಈ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಜಯ ಶ್ರೀರಾಮಕೃಷ್ಣ.